ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರಿ. ಸಂಕ್ರಾಂತಿ ಮೂಡಲಿ ನಿಮ್ಮ ಜೀವನದಲ್ಲಿ. ಸಮಸ್ತರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ನೋಡ್ತಾ ಇದ್ದೀರಾ, ಇದು NKR ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಸಂಕ್ರಾಂತಿ ಹಬ್ಬದ ವಿಶೇಷ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸಂಕ್ರಾಂತಿಯ ಸಂಭ್ರಮದ ಈ ಒಂದು ಶುಭ ಸಂದರ್ಭದಲ್ಲಿ ಗುರುಗಳು ಏನೆಲ್ಲ ವಿಶೇಷ ವಿಚಾರವನ್ನ ನಮಗಾಗಿ ತಿಳಿಯಪಡಿಸಲಿದ್ದಾರೆ ಕೇಳಿಬಿಡೋಣ. ನಮ್ಮ ಜೊತೆ ಇದ್ದಾರೆ ಎಂದಿನಂತೆ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ಶ್ರೀ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ, ಜೊತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೆ ಮೂರು ಕೂಡ ಧನ್ಯವಾದ ಗುರುಗಳೇ. ಧನ್ಯವಾದ, ನಮಸ್ಕಾರ ಮತ್ತು ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ ಗುರುಗಳೇ. ಪಂಚಾಂಗ ಶ್ರವಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣವಾ? ಆಗಲಿ. ಓಂ ಭಾಸ್ವನ್ ಕಾಶ್ಯಪ ಗೋತ್ರಜೋ ಋಣರುಚಿರಿಯೋ ಸಿಂಹರಾಶೇಶ್ವರೋ ಷಟ್ರಿಸ್ಥೋ ದಶಗ ಶುಭ ಶಶಿಗುರು ಭೌಮಶ್ಚ ಮಿತ್ರಂ ಸದಾ ಶುಕ್ರೋ ಮಂದರಿ ಪುಃಕಳಿಂಗಜರ ಪಶ್ಚಾಗ್ನೀಶ್ವರೌ ದೇವತೆ ಮಧ್ಯೆ ವರ್ತುಲ ಪೂರ್ವ ದಿಗ್ದಿನಕರ ಕುರ್ಯಾತ್ ಸದಾ ಮಂಗಲಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಜೊತೆಯಲ್ಲಿ ಜನವರಿ ತಿಂಗಳ 15ನೇ ತಾರೀಕು ಯಾರು ನಿಮ್ಮ ಹುಟ್ಟಿದ ಹಬ್ಬ ಇತ್ಯಾದಿ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಪರಮಾತ್ಮನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರಿಗೂ ಸಹ ಇರಲಿ. ನಿಮ್ಮೆಲ್ಲರ ಜೀವನವೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನ, ಸಮೃದ್ಧಿಗಳಿಂದ ತುಂಬಿ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಕಾಣಲಿ ಅಂತ ಹಾರೈಸ್ತಾ, ನಿಮಗೆಲ್ಲರಿಗೂ ಕೂಡ ಈ ಮಕರ ಸಂಕ್ರಮಣ ಅರ್ಥಾತ್ ಉತ್ತರಾಯಣ ಪುಣ್ಯಕಾಲದ ಈ ಅತ್ಯಂತ ಪುಣ್ಯತಮವಾದಂತಹ ಸಂದರ್ಭದಲ್ಲಿ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾ, ಮೊದಲನೇದಾಗಿ ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸರಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಪುಷ್ಯ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯ ದಿವಸ ಗುರುವಾರ. ಇವತ್ತು ಜ್ಯೇಷ್ಠ ನಕ್ಷತ್ರ ಇದೆ. ಸಂಪೂರ್ಣ ಜ್ಯೇಷ್ಠ ನಕ್ಷತ್ರ. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇದ್ದಾನೆ. ವೃದ್ಧಿ ಮತ್ತು ಯೋಗ, ವೃದ್ಧಿ ನಾಮಕ ಯೋಗ ಇದೆ ಇವತ್ತು, ಮತ್ತು ತೈತಿಲಕರಣ ಇರತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗ. ಇದರ ಜೊತೆಯಲ್ಲಿ ವಿಶೇಷ ಉತ್ತರಾಯಣ ಪುಣ್ಯಕಾಲ. ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ, ನಿನ್ನೆ ದಿವಸ ರಾತ್ರಿ ಸುಮಾರು 10 ಗಂಟೆ ಆಸುಪಾಸಿನಲ್ಲಿ ಸೂರ್ಯ ಧನುರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು. ಇದನ್ನು ನಾವು ಉತ್ತರಾಯಣ ಪುಣ್ಯಕಾಲ ಅಂತ ಕರೀತೇವೆ. ಹೀಗೇನೆ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಸೂರ್ಯ ಸಂಕ್ರಮಿಸೋದನ್ನು ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳ್ತೇವೆ. ಅಲ್ಲಿ ಆ ಒಂದು ಕರ್ಕಾಟಕ ಮಾಸದಿಂದ ಹಿಡಿದು ಧನುರ್ಮಾಸದ ತುದಿಯವರೆಗೂ ಕೂಡ ಆ ಕಾಲವನ್ನು ದಕ್ಷಿಣಾಯನ ಅಂತ ಕರಿತೇವೆ. ವ್ರತಗಳಿಗೆ, ಆಚರಣೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವ ಇರತಕ್ಕಂಥದ್ದು. ಪೂರ್ಣ ಮಳೆಗಾಲ ಮತ್ತು ಚಳಿಗಾಲ ಆಗಿರೋದ್ರಿಂದ ಪ್ರಕೃತಿ ಕೂಡ ಸಮೃದ್ಧ ಸ್ಥಿತಿಯಲ್ಲಿರ್ತದೆ. ವ್ರತ, ಅನುಷ್ಠಾನ, ತೀರ್ಥಯಾತ್ರೆ ಇತ್ಯಾದಿಗಳನ್ನೆಲ್ಲ ಮಾಡಲಿಕ್ಕೆ ಬಹಳ ಪ್ರಶಸ್ತವಾದಂಥ ಕಾಲ. ಇನ್ನು ಮುಂದೆ ಉತ್ತರಾಯಣ ಪುಣ್ಯಕಾಲ ಇವತ್ತಿನಿಂದ ಆರಂಭ ಆಗುತ್ತಲ್ಲ, ಈ ಉತ್ತರಾಯಣ ಪುಣ್ಯಕಾಲದ ಈ ಸಂದರ್ಭದಲ್ಲಿ ದೇವತಾ ಕಾರ್ಯಗಳು, ಗೃಹ ಪ್ರವೇಶ, ಮದುವೆ, ಉಪನಯನಾದಿಗಳು ಅಥವಾ ಪ್ರತಿಷ್ಠಾಪನಾದಿ ಕಾರ್ಯಗಳು, ಉತ್ಸವಗಳು, ದೊಡ್ಡ ದೊಡ್ಡ ಉತ್ಸವಗಳೆಲ್ಲವೂ ಕೂಡ ಇದೇ ಕಾಲದಲ್ಲಿ ಬಹಳ ಹೆಚ್ಚಿನದಾಗಿ ಬರುತ್ತೆ. ಶಿವರಾತ್ರಿಯಿಂದ ದೊಡ್ಡ ಹಬ್ಬಗಳು ಆರಂಭವಾಗುತ್ತೆ, ಉತ್ಸವಗಳು ಆರಂಭ ಆಗುತ್ತೆ. ಇದು ಇವತ್ತಿನ ಪಂಚಾಂಗದ ವೈಶಿಷ್ಟ್ಯತೆ. ಆದರೆ ಇವತ್ತಿನ ಗ್ರಹಸ್ಥಿತಿಯ ಕಡೆ ಒಂದು ಸಾರಿ ಕಣ್ಣಾಡಿಸ್ಕೊಂಡು ಬರೋಣ ಬನ್ನಿ. ಮೇಷ ಮತ್ತು ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು ಬಂದಿದ್ದಾನೆ, ಅಲ್ಲಿ ಇದ್ದಾನೆ. ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಕೇತು. ಕನ್ಯಾ ಮತ್ತು ತುಲಾ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಚಂದ್ರ ಜ್ಯೇಷ್ಠ ನಕ್ಷತ್ರದಲ್ಲಿರೋದ್ರಿಂದ ವೃಶ್ಚಿಕ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇರ್ತಕ್ಕಂಥದ್ದು. ಹಾಗೂ ಧನುರಾಶಿಯಲ್ಲಿದ್ದಂತಹ ಶುಕ್ರ ಆಗಲೇ ಮುಂದೋಗಿ ಆಗಿದೆ, 3-4 ದಿವಸಗಳಾಯಿತು. ನಿನ್ನೆ ರಾತ್ರಿ ಧನುರಾಶಿಯಿಂದ ಮಕರ ರಾಶಿಗೆ ರವಿ ಸಂಚಾರ ಮಾಡಿರೋದರಿಂದ ಧನುರಾಶಿಯಲ್ಲಿ ಈಗ ಬುಧ ಮತ್ತು ಮಂಗಳ ಮಾತ್ರ ಇದ್ದಾರೆ. ಮಕರ ರಾಶಿಯಲ್ಲಿ ರವಿ ಮತ್ತು ಶುಕ್ರ ಇದ್ದಾರೆ. ಕುಂಭರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ ಅಂತಕ್ಕಂಥದ್ದು.
ಗುರುಗಳೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ದಿನ ಭವಿಷ್ಯ ಹೇಗಿದೆ? ಮಕರ ಸಂಕ್ರಮಣಕ್ಕೂ ಪಂಚಾಂಗ ನೋಡ್ತಾರೆ ಅಲ್ವಾ ಗುರುಗಳೇ? ಹೌದು. ಈ ದಿನದ ಒಂದು ದಿನ ಭವಿಷ್ಯ ಹೇಗಿದೆ ಎಲ್ಲರಿಗೂ ನೋಡೋಣ. ಮೇಷರಾಶಿಯಿಂದ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಕರ್ಮಭಾವಕ್ಕೆ ಬಂದಿರತಕ್ಕಂತಹ ಪಂಚಮಾಧಿಪತಿ ಕರ್ಮಭಾವಕ್ಕೆ ಶುಕ್ರನೊಂದಿಗೆ ಬಂದಾಗ, ಸಪ್ತಮ ಸ್ಥಾನ ಬಂದಾಗ ಎಷ್ಟೋ ಕರ್ಮ ಫಲಗಳನ್ನು ನಾವು ಊಟ ಮಾಡಬೇಕಾಗಿ ಬರತಕ್ಕಂಥದ್ದು. ಪಂಚಮಾಧಿಪತ್ಯ ಅಂದರೆ ಕರ್ಮ, ಪುಣ್ಯ ಫಲದ ಒಂದು. ಆದರೆ ಸಾಡೆ ಇರೋದ್ರಿಂದ ಬಹಳ ಎಚ್ಚರಿಕೆ ಬೇಕು. ಕಾರಣ ಏನಪ್ಪ ಅಂದರೆ ತ್ರಿಕೋಣಕ್ಕೆ ಇರತಕ್ಕಂಥ ಶನೇಶ್ವರನ ದೃಷ್ಟಿ. ಸಂತತಿಗಳ ಅಂದರೆ ಮಕ್ಕಳ ಅಭಿವೃದ್ಧಿಯನ್ನು ನಿರೀಕ್ಷೆಯಲ್ಲಿ ಇಟ್ಕೊಂಡು ಮಕ್ಕಳ ಭವಿಷ್ಯದ ಬಗ್ಗೆ ಏನೇನು ಕಲ್ಪನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ಹೆಚ್ಚು ಬೇಸರವಾಗ್ತಕ್ಕಂಥ ಸಾಧ್ಯತೆ ಕಾಣಿಸುತ್ತೆ. ಕಾರಣ ಚಂದ್ರಾತ್ ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು ಮತ್ತು ಪಂಚಮ ಅಂತಕ್ಕಂಥದ್ದು ಬಾಧಿತವಾಗಿರ್ತಕ್ಕಂಥದ್ದು. ಬುದ್ಧಿವಂತಿಕೆಯಿಂದ ಏನೋ ಎಚ್ಚರಿಕೆ ಇಟ್ಕೊಂಡು ಏನೋ ಡಬ್ಬಲ್ಗೆ ಮಾಡಿಕೊಂಡು ಏನೋ ದೊಡ್ಡ ಬೆನಿಫಿಟ್ ತೊಗೊಂಡ್ಬಿಡ್ತೇನೆ ಅಂತ ಹೇಳಿ ಏನಾದರೂ ಸ್ವಲ್ಪ ಡಬ್ಬಲ್ಗೆ ಮಾಡ್ತಕ್ಕಂಥ ವ್ಯವಹಾರಕ್ಕೆ ಕೈ ಹಾಕಿದರೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳ್ತಕ್ಕಂಥ ಲಕ್ಷಣ ಇದೆ. ಕಾರಣ ಗುರುವಿನ ಸ್ಥಿತಿ ಇರ್ತಕ್ಕಂಥದ್ದು. ಹಾಗೆ ನೇರ ಇರಿ, ಪ್ರಾಮಾಣಿಕವಾಗಿ ಸರಿಯಾದ ರೀತಿಯಲ್ಲಿ ವರ್ತನೆ ವ್ಯವಹಾರಗಳನ್ನು ಇಟ್ಕೊಂಡ ಪಕ್ಷದಲ್ಲಿ ಶನಿಯ ಕರ್ಮಫಲದಾಯಕತ್ವದಿಂದಾಗಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಆದರೂ ಎಚ್ಚರಿಕೆ ಬಹಳ ಮುಖ್ಯ. ಶಿವಾರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಅಸ್ತಸ್ಥಿತಿಯಲ್ಲಿ ಭಾಗ್ಯಕ್ಕೆ ಬಂದಿರತಕ್ಕಂತಹ ನಿಮ್ಮ ರಾಶ್ಯಾಧಿಪತಿ ಶುಕ್ರ, ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಶುಭ ಗ್ರಹಗಳ ಯೋಗ ಇಲ್ಲ. ಬದಲಾಗಿ ಚತುರ್ಥಾಧಿಪತಿಯು ಮತ್ತು ಪರಮಶತ್ರುವು ಆಗಿರ್ತಕ್ಕಂತಹ ಸೂರ್ಯನೊಂದಿಗೆ ಭಾಗ್ಯಕ್ಕೆ ಬಂದಿರೋದು. ಹಾಗಾಗಿ ತಂದೆ ತಾಯಿಗಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಬೇಸರವಾಗ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು. ವಿಶೇಷವಾಗಿ ಚಂದ್ರ ಚತುರ್ಥದಲ್ಲಿ ರಾಹು ಇರತಕ್ಕಂಥದ್ದು ಮತ್ತು ಚಂದ್ರ ಸಪ್ತಮದಲ್ಲಿರೋದ್ರಿಂದ ತಾಯಿಗೆ ಹೆಚ್ಚು ತೊಂದರೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸೂರ್ಯನಿಂದ ಚತುರ್ಥ ಭಾವದಲ್ಲಿ ಯಾವುದೇ ಮಾರಕ ಗ್ರಹಗಳು ಇಲ್ಲದೆ ಇರತಕ್ಕಂಥದ್ದು ಮತ್ತು ಸೂರ್ಯನಿಂದ ಚತುರ್ಥಾಧಿಪತಿ ಸೂರ್ಯನಿಗೆ ಪರಮ ಮಿತ್ರನಾಗಿರೋದ್ರಿಂದ ಬೇರೆ ವಿಚಾರಗಳಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಸೋಮಾರಿತನ, ಆಲಸ್ಯ, ಮನಸ್ಸು ಒಪ್ಪದೇ ಇರತಕ್ಕಂಥ ಸ್ಥಿತಿ, ಏನೋ ಒಂದು ಥರ ಮಾನಸಿಕವಾಗಿರ್ತಕ್ಕಂಥ ಒಂದು ಮೌಢ್ಯವೋ ಅಥವಾ ಬೇಸರವೋ, ದುಃಖವೋ, ಆತಂಕವೋ, ಒಂಥರ ಅಸಮಾಧಾನ ಇತ್ಯಾದಿಗಳು ಕೂಡ ಸೂಚಿಸಬಹುದಾಗಿರುತ್ತೆ. ಇದಿವತ್ತು ಮಕರ ಸಂಕ್ರಾಂತಿಯಲ್ಲಿ ಅಲ್ಲಿಗೆ ಬಂದಿರತಕ್ಕಂಥ ಸೂರ್ಯನಿಂದಾಗಿ ಆಗ್ತಕ್ಕಂಥ ಫಲಗಳು ಕೂಡ ಹೌದು. ಆದರೆ ಸಪ್ತಮದಲ್ಲಿ ನೀಚನಾಗಿರ್ತಕ್ಕಂಥ ಚಂದ್ರ ಇರೋದ್ರಿಂದ ಮನಸ್ಸು ವ್ಯಗ್ರವಾಗ್ತಕ್ಕಂಥದ್ದು, ಕೋಪಕ್ಕೆ ಒಳಗಾಗ್ತಕ್ಕಂಥದ್ದು ಎಲ್ಲ ಕಾಣಿಸ್ಬಹುದು. ಹಾಗಾಗಿ ಆಂಜನೇಯನ ದರ್ಶನ ಮಾಡಿಕೊಂಡು ಅವನ ಅನುಗ್ರಹವನ್ನು ಪಡ್ಕೊಳ್ಳಿ. ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವಂಥ ರಾಮ ತಾರಕ ಮಂತ್ರದ ಪಠನವನ್ನು ಮಾಡ್ಕೊಳ್ಳಿ. ಸಾಕಷ್ಟು ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗುತ್ತೆ. ಕಾರಣ ಏನು ಅಂತಂದರೆ ಅಷ್ಟಮದಲ್ಲಿರ್ತಕ್ಕಂಥ ತೃತೀಯಾಧಿಪತಿ ಮತ್ತು ವ್ಯಯಪಂಚಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಕೂಡ ಅಲ್ಲಿರ್ತಕ್ಕಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಮಟ್ಟಿನ ನಷ್ಟ. ಧನಸ್ಥಾನಕ್ಕೆ ದೃಷ್ಟಿ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ತಕ್ಕಂಥದ್ದು, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ. ಕಾರಣ ಮಿಥುನ ರಾಶಿಗೆ ಇರ್ತಕ್ಕಂಥದ್ದು ಶುಕ್ರ ಮತ್ತು ಚಂದ್ರ ಎರಡು ಗ್ರಹಗಳು ಶುಭ ಸ್ಥಿತಿಯಲ್ಲಿ ಇಲ್ಲದ ಕಾರಣ ಹೆಣ್ಣು ಮಕ್ಕಳಿಗೆ ಹೆಚ್ಚು ಸಮಸ್ಯೆ ಆಗಬಹುದು. ಮಾನಸಿಕವಾಗಿ, ದೈಹಿಕವಾಗಿ ಕೂಡ ಆರೋಗ್ಯದಲ್ಲಿ ಅನೇಕ ವ್ಯತ್ಯಾಸಗಳಾಗಬಹುದು. ಸಪ್ತಮಾಧಿಪತಿ ರಾಶಿಯಲ್ಲಿ ವಕ್ರಸ್ಥಿತಿಯಲ್ಲಿರೋದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಕರ್ಮಾಧಿಪತಿಯು ಅವನೇ ಆಗಿರೋದ್ರಿಂದ ಉದ್ಯೋಗ ಸ್ಥಾನದಲ್ಲಿ ಕೂಡ ಒಂದು ಥರ ಅಸಮಾಧಾನದ ವಾತಾವರಣವೇ ಹೆಚ್ಚಾಗಿ ಕಾಣಿಸುತ್ತೆ. ಹಾಗಾಗಿ ಇವತ್ತು ಮಿಥುನ ರಾಶಿಯವರು ಸ್ವಲ್ಪ ಸಮಾಧಾನವಾಗಿರ್ಲಿಕ್ಕೆ ಹೆಚ್ಚು ಪ್ರಯತ್ನ ಪಡಬೇಕಾಗಿ ಬರಬಹುದು. ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ದ್ವಾದಶಾಕ್ಷರಿ ಮಂತ್ರ ಪಠನವನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನವು ಸಿಕ್ಕತ್ತೆ ಮತ್ತು ದೈವ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾದಾಗ ಕೆಲಸ ಕಾರ್ಯಗಳು ಕೆಟ್ಟಿರ್ತಕ್ಕಂಥದ್ದೆಲ್ಲವೂ ಸಹ ಸ್ವಲ್ಪ ಮುನ್ನಡೆಯನ್ನು ಹೊಂದಲಿಕ್ಕೆ ಅವಕಾಶ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದೆಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಪಂಚಮದಲ್ಲಿರ್ತಕ್ಕಂಥ ಯೋಗ ಸ್ವಲ್ಪ ಮಟ್ಟಿನ ಒಳ್ಳೆಯ ಯೋಗವೂ ಹೌದು. ಆದರೆ ನೀಚ ಸ್ಥಿತಿಯಲ್ಲಿರೋದ್ರಿಂದ ಸ್ವಲ್ಪ ಆದಾಯದಲ್ಲಿ ಕೊರತೆ ಆಗ್ತಕ್ಕಂಥದ್ದು, ಲಾಭಕ್ಕೆ ದೃಷ್ಟಿ, ಪುಣ್ಯತಮ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಇತ್ಯಾದಿ ಫಲಗಳು ಕಾಣಿಸುತ್ತೆ. ಧನಸ್ಥಾನಾಧಿಪತಿ ಸಪ್ತಮದಲ್ಲಿದ್ದು ಶುಕ್ರನೊಂದಿಗೆ ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿಯೊಂದಿಗೆ ಇರ್ತಕ್ಕಂಥದ್ದಾದ್ದರಿಂದ ವಾಹನಾದಿಗಳಿಂದ ಆರೋಗ್ಯ ವರ್ಧಕವಾಗಿರತಕ್ಕಂಥ ಔಷಧಿಗಳಿಂದ ಕೂಡ ಸಂಪಾದನೆ ಅಂತಕ್ಕಂಥದ್ದು ಚೆನ್ನಾಗಿ ಆಗತ್ತೆ.
ವಾಹನ ಚಾಲಕರು, ಟ್ಯಾಕ್ಸಿ, ಆಟೋ ಇತ್ಯಾದಿಗಳನ್ನು ಓಡಿಸ್ತಕ್ಕಂಥವರಿಗೆ ಕೂಡ ಇವತ್ತು ಸಂಪಾದನೆ ವಿಷಯದಲ್ಲಿ ಸಮಾಧಾನ ಇರುತ್ತೆ. ಟೆನ್ಷನ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯ ಸ್ಥಿತಿ ಕಾಣೋದಿಲ್ಲ. ಪಂಚಮದಲ್ಲಿ ಚಂದ್ರ ನೀಚ ಸ್ಥಿತಿಯಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ದೇವತಾ ಕಾರ್ಯಗಳಲ್ಲಿ ಅನಾಸಕ್ತಿ ಅಂತಕ್ಕಂಥದ್ದು ಕಾಣಿಸುತ್ತೆ. ಅಷ್ಟು ಬಿಟ್ಟರೆ ಇವತ್ತಿನ ದಿನ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ದೇವತಾ ಕಾರ್ಯ ಮಾಡಲಿಕ್ಕೆ ನಿಮಗೆ ಅನಾಸಕ್ತಿ ಆದರೂ ಪರವಾಗಿಲ್ಲ. ನಿಮ್ಮ ಜನ್ಮದಾತೆಯಾಗಿರತಕ್ಕಂಥ ನಿಮ್ಮ ತಾಯಿ ಏನಿರ್ತಾಳೆ, ಆ ತಾಯಿಯ ಪಾದಾಭಿವಂದನೆಯನ್ನು ಮಾಡ್ತಕ್ಕಂಥದ್ದು, ಆಕೆಯ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದನ್ನೇ ಮಾಡ್ಕೊಳ್ಳಿ ಸಾಕು. ಇದರಿಂದ ಸಾಕಷ್ಟು ಅನುಕೂಲ, ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ದೊರಕತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಪ್ರತಿದಿನ ಕೂಡ ವಿಶೇಷವಾದ ಕ್ಷೇತ್ರದ ಬಗ್ಗೆ ತಾವು ತಿಳಿಸ್ತಾನೆ ಇರ್ತೀರಾ. ಆದರೆ ಇವತ್ತು ಬಹಳ ವಿಶೇಷವಾದ ದಿನ, ಮಕರ ಸಂಕ್ರಮಣ. ಆ ಸಂಕ್ರಾಂತಿ ಎಂದು ಯಾವ ವಿಶೇಷವಾದ ಸುಕ್ಷೇತ್ರದ ದರ್ಶನ ಮಾಡಿಸ್ತಾ ಇದ್ದೀರಾ ನಿಮ್ಮ ಮಾತಿನಿಂದಲೇ? ವಿಭೂತಿ ಪುರುಷರ ಬಗ್ಗೆ ನಾವು ಈ ಗುರುವಾರ ಸಂಚಿಕೆಯಲ್ಲಿ ಹೇಳ್ತೇವಲ್ವಾ, ಪ್ರತಿ ಸಂದರ್ಭದಲ್ಲೂ. ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ನಮ್ಮ ಬೆಂಗಳೂರು ನಗರದಲ್ಲಿದ್ದಂತಹ ಒಂದು ಅದ್ಭುತವಾದ ದೇವಸ್ಥಾನದ ಬಗ್ಗೆ ತಿಳಿಸಿದ್ದೆ. ಗವಿಗಂಗಾಧರೇಶ್ವರ ದೇವಸ್ಥಾನ. ಸಂಕ್ರಾಂತಿ ಅಂದ ಕೂಡಲೇ ನೆನಪಾಗುವಂತ ಸನ್ನಿಧಾನ. ಅಗಸ್ತ್ಯ ಪ್ರತಿಷ್ಠೆ ಆಗಿರತಕ್ಕಂಥದ್ದು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಮತ್ತು ವಾಸ್ತುಶಿಲ್ಪಕ್ಕೆ, ಇವತ್ತಿನ ವಿಜ್ಞಾನಕ್ಕೆ ಸವಾಲು ಹಾಕ್ತಕ್ಕಂಥದ್ದು. ಸರಿಯಾಗಿ ಸೂರ್ಯಾಸ್ತ ಲಗ್ನದ ಉತ್ಪತ್ತಿಯಾದ ಆ ಕ್ಷಣದಲ್ಲೇ ಸೂರ್ಯರಶ್ಮಿ ಅಂತಕ್ಕಂಥದ್ದು ಶಿವಲಿಂಗದ ಮೇಲೆ ತನ್ನ ಆ ಒಂದು ಪ್ರಕಾಶವನ್ನು ಚೆಲ್ಲುತ್ತೆ. ಅದು ನೋಡಿದವ್ರಿಗೆ ಗೊತ್ತಾಗುತ್ತೆ ಗುರುಗಳೇ, ಗವಿ ಥರಾನೇ ಇರೋದು, ಒಳಗಡೆ ಇರೋದು, ಅಂಡರ್ ಗ್ರೌಂಡ್ ಒಳಗೆ ಹೇಗೆ ಅದೇ ಸಮಯಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಶಿವಪ್ಪನ ಮೇಲೆ ಬೀಳತ್ತೆ. ಅದೊಂದು ರೀತಿಯ ಅದ್ಭುತ ರೋಮಾಂಚನದ ಕ್ಷಣ. ನಾನು ಆ ಸಂದರ್ಭದಲ್ಲಿ ಅಲ್ಲಿದ್ದು ಕೈಯಾರೆ ಆ ಗಂಗಾಧರೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿರ್ತಕ್ಕಂಥದ್ದಾದ್ರಿಂದ ನಮಗೆ ಅದ್ರ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ವಾಸ್ತುಶಿಲ್ಪ ಅದು ಋಷಿಮುನಿಗಳಿಗೆ ಮಾತ್ರ ಆ ತಾಕತ್ತಿರೋದು. ಋಷಿಮುನಿಗಳು ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಅವರು ದೊಡ್ಡ ದೊಡ್ಡ ಸೈಂಟಿಸ್ಟ್ ಅಂತ ಹೇಳ್ಬಹುದು, ಪ್ರೊಫೆಸರ್ಸ್ ಅಂತ ಹೇಳ್ಬಹುದು. ಆದರೆ ಆ ಕಾಲದಲ್ಲಿ ಅವರು ತಪಸ್ವಿಗಳಾಗಿರ್ತಿದ್ರು. ಅವರಿಗೆ ಒಂದು ಆಧ್ಯಾತ್ಮಿಕವಾದ ಚೈತನ್ಯ ಇರ್ತಿತ್ತು. ಅವರು ಮಾಡಿದ್ರು ಅಂದಮೇಲೆ ಅದು ಇರಲೇಬೇಕು. ಅಷ್ಟು ವ್ಯವಸ್ಥೆ ಇಡ್ತಕ್ಕಂಥದ್ದು ಅದು ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥದ್ದು. ಇನ್ನೂ ಒಂದು ಬಹಳ ವಿಶೇಷ, ಇವತ್ತು ಶಬರಿಮಲಯದಲ್ಲಿ ಜ್ಯೋತಿ ದರ್ಶನ, ಮಕರ ಜ್ಯೋತಿ ದರ್ಶನ ಕೂಡ ಆಗುತ್ತದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಹಾಗಾಗಿ ಇದೆಲ್ಲ ನಾವು ಹಿಂದಿನ ನಮ್ಮ ಸಂಚಿಕೆಗಳನ್ನು ತಿಳಿಸಿರೋದ್ರಿಂದ ಇವತ್ತು ಗುರುವಾರದ ಸಂಚಿಕೆ ನಮ್ಮ ವಿಭೂತಿ ಪುರುಷರ ವಿಚಾರ ನೋಡೋಣ. ಸತ್ಯ. ಈ ವಿಭೂತಿ ಪುರುಷರ ವಿಚಾರದಲ್ಲಿ ಇವತ್ತು ಬರ್ತಕ್ಕಂಥ ವಿಭೂತಿ ಪುರುಷರ ಹೆಸರು ಶಿವಾನಂದರು ಅಂತ. ಶೀಗೆಹಳ್ಳಿ ಅಂತ ಹೇಳಿ ಶಿರಸಿಯ ಸಮೀಪದಲ್ಲಿದೆ. ಶೀಗೆಹಳ್ಳಿಯಲ್ಲಿ ಪರಮಾನಂದ ಮಠ ಅಂತ ಇದೆ. ಪರಮಾನಂದ ಮಠದಲ್ಲಿ ನಾವು ಈ ಹಿಂದೆ ಒಂದು ಸಂಚಿಕೆ ನೋಡಿದ್ವಿ, ವರದಹಳ್ಳಿಯ ಯೋಗಿಗಳಾಗಿರ್ತಕ್ಕಂಥ ಶ್ರೀಧರ ಸ್ವಾಮಿಗಳ ಬಗ್ಗೆ. ಶ್ರೀಧರ ಸ್ವಾಮಿಗಳ ಕಾಲದಲ್ಲಿ ಅಥವಾ ಶ್ರೀಧರ ಸ್ವಾಮಿಗಳ ಸನ್ಯಾಸಾಶ್ರಮದ ಗುರುಗಳು ಅಂದ್ರೂ ತಪ್ಪೇನಿಲ್ಲ. ಶಿವಾನಂದರನ್ನ ಶ್ರೀಧರ ಸ್ವಾಮಿಗಳ ಗುರುಗಳವರು ಅಂತ ನಾವು ತಗೊಳ್ಬಹುದು. ಓಹೋ, ಅವರ ಗುರುಗಳು. ಅಂಥವರು. ಮತ್ತು ಇವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು 2-3 ವಿಚಾರಗಳನ್ನು ನಾನು ಇವತ್ತು ನೋಡ್ತೀನಿ, ತಿಳಿಸ್ತೀನಿ. ಶಿವಾನಂದರು ಆ ಒಂದು ಮಠಕ್ಕೆ ಯೋಗಿಗಳಾಗಿದ್ರ ಹಿಂದೆ ಬಹಳ ರೋಚಕವಾದಂಥ ಒಂದು ಕಥೆ ಇದೆ. 1900ರ ಆ ಒಂದು ದಶಕ ಸಂದರ್ಭದಲ್ಲಿ ರಘುತ್ತಮ ಪೀಠದ ರಾಮಚಂದ್ರಾಪುರ ಮಠದ ಯತಿಗಳಾಗಲಿಕ್ಕಾಗಿ ಒಬ್ಬ ಹುಡುಗನನ್ನು ಆಯ್ಕೆ ಮಾಡಿಡ್ತಾರೆ. ಸುಮಾರು 16-18 ವರ್ಷ ಪ್ರಾಯದ ಒಬ್ಬ ಹುಡುಗ. ಆತನಿಗೆ ಇನ್ನೊಂದು 2-3 ದಿವಸದಲ್ಲಿ ಸನ್ಯಾಸಾಶ್ರಮ ಸಂಬಂಧಿತವಾಗಿರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಆಚರಣೆ ಮಾಡಿ ದೀಕ್ಷೆ ಕೊಟ್ಟು ಆತನನ್ನು ರಾಮಚಂದ್ರಾಪುರ ಮಠದ ಮುಂದಿನ ಪೀಠಾಧಿಪತಿಯಾಗಿ ಇಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರು. ಆದರೆ ಕೆಲವಷ್ಟು ಜನ ಕುತಂತ್ರವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳೇನು ಮಾಡಿದ್ರಪ್ಪ ಅಂತಂದ್ರೆ, ಆ ಹುಡುಗನನ್ನ ಅಪಹರಣ ಮಾಡಿ ಬಚ್ಚಿಟ್ರು. ಹೇಗೆ ಮಾಡ್ತಾರೆ ಇವರು ನೋಡೋಣ ಹಾಗಾದ್ರೆ ಅಂತ. ಆ ಹುಡುಗನನ್ನ ಸಿಗದೇ ಇರತಕ್ಕಂಥ ರೀತಿಯಲ್ಲಿ ಅಡಗಿಸಿಟ್ರು. ಆದರೆ ರಾಮಚಂದ್ರಾಪುರ ಮಠದಲ್ಲಿ ಆಗಪೀಠದಲ್ಲಿದ್ದಂತಹ ರಾಘವೇಶ್ವರ ಭಾರತಿ ಶ್ರೀಗಳು ಹೇಗಿದ್ರು ಅಂತಂದ್ರೆ, ಕಣ್ಣು ಎರಡೂ ಅವರು ಮೈಲಿ ರೋಗದಿಂದಾಗಿ ಎರಡೂ ಕಣ್ಣುಗಳ ದೃಷ್ಟಿಯನ್ನ ಕಳ್ಕೊಂಡಿದ್ದಂಥವ್ರು ಚಿತ್ರಮೂಲ ಅಂತಕ್ಕಂಥ ಕೊಡಚಾದ್ರಿಯ ಒಂದು ಬೆಟ್ಟದಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿ ಕಣ್ಣುಗಳನ್ನು ವಾಪಸ್ ಪಡೆದವರು. ಅಂತಹ ಯೋಗಿಗಳವರು, ಅಂತಹ ತಪಸ್ವಿಗಳು. ಅಂಥವ್ರ ಹತ್ರ ಇವರು ಆಟ ಆಡಕ್ ಹೋಗಿದ್ದಾರೆ. ಆಯ್ತಾ, ಏನ್ ಮಾಡಿದ್ರು, ಬಚ್ಚಿಟ್ರು. ತೊಂದ್ರೆ ಇಲ್ಲ ಬಿಡು ಅಂತಂದ್ರು. ಇವರು ಬೇರೆ ಅದಕ್ಕೆ ಯೋಗ್ಯವಾದ ಇನ್ನೊಂದು ಹುಡುಗನ ಆ ಕ್ಷಣದಲ್ಲಿ ಆಯ್ಕೆ ಮಾಡ್ಕೊಂಡ್ ಬಂದ್ಬಿಟ್ಟು ಆತನಿಗೆ
ಪೀಠಾಧಿಪತ್ಯವನ್ನು ಕೊಟ್ಟು ರಾಮಚಂದ್ರ ಭಾರತಿ ಸ್ವಾಮಿಗಳು ಅಂತಕ್ಕಂಥ ಹೆಸರಿನಿಂದ ಅವರು ತುಂಬಾ ಪ್ರಖ್ಯಾತರಾದ್ರು. ಆಮೇಲೆ ಅವರು ಯಾರಾದರೂ ರಾಮಚಂದ್ರ ಭಾರತಿ ಸ್ವಾಮಿಗಳು ಅಂತಂದರೆ ಬಹುಶಃ ವಿಶ್ವದಲ್ಲಿಯೇ ಇರಬಹುದಾಗಿರ್ತಕ್ಕಂಥ ಏಕೈಕ ಒಂದೇ ಒಂದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಆನೆಯ ದಂತದ ಸಿಂಹಾಸನ, ಆನೆಯ ದಂತದಿಂದ ಮಾಡಿರ್ತಕ್ಕಂಥ ಒಂದು ಸಿಂಹಾಸನವನ್ನು ರಚನೆ ಮಾಡಿಸಿದವರು ಇದೇ ರಾಮಚಂದ್ರ ಭಾರತಿ ಸ್ವಾಮಿಗಳು. ಆ ರಾಮಚಂದ್ರ ಭಾರತಿ ಸ್ವಾಮಿಗಳ ಜಾಗಕ್ಕೆ ಬರಬೇಕಾಗಿದ್ದಂಥ ವ್ಯಕ್ತಿಯನ್ನು ಅಪಹರಿಸಿ ಎತ್ತಿಟ್ರಲ್ಲ, ಆತನನ್ನು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತ ಹೇಳಿ ಅದೇ ವ್ಯಕ್ತಿ ಮುಂದೆ ವಿರಾಗಿಯಾಗಿ ವಿರಕ್ತರಾಗಿ ಪರಮಾನಂದ ಮಠದಲ್ಲಿ ಸನ್ಯಾಸಿಗಳಾಗಿ ಕೂತರು, ಶಿವಾನಂದರಾದ್ರು. ಅವರಿಗೆ ಸಿಕ್ಕಿದಂಥ ಶಿಷ್ಯರು ಯಾರಪ್ಪ ಅಂದ್ರೆ ಶ್ರೀಧರ ಸ್ವಾಮಿಗಳು. ಹಾಗೆ ಅಂದ್ರೆ ಆಧ್ಯಾತ್ಮ ಸಾಧನೆಗೆ ಪೀಠ ಮುಖ್ಯವಲ್ಲ ಅನ್ನೋದನ್ನ ಸತ್ಯ ಅದು. ಮತ್ತೆ ಯಾವುದೇ ಕಾರಣಕ್ಕಾಗೂ ಕೂಡ ವಿಧಿ ಏನು ತೀರ್ಮಾನವನ್ನು ಮಾಡಿರ್ತದೆ, ವಿಧಿ ಏನು ನಿರ್ಣಯ ಮಾಡಿರ್ತದೆ, ಅದನ್ನು ಯಾರೂ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿಗೆ ಸನ್ಯಾಸ ಯೋಗ ಇತ್ತು, ಅವರಿಗೆ ಸನ್ಯಾಸ ತಗೊಳ್ಬೇಕಾಗಿತ್ತು. ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಯಾವ ಸಾಧನೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋಭಿಜಾಯತೆ ಅಂತ ಕೃಷ್ಣ ಹೇಳ್ತಾನೆ. ಯಾವುದೇ ಒಂದು ಯೋಗ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಆಧ್ಯಾತ್ಮಿಕ ಪಥದಲ್ಲಿ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಅರ್ಧಂಬರ್ಧ ಸ್ಥಿತಿಯಲ್ಲೇನಾದರೂ ಆತ ಜೀವನವನ್ನು ಮುಗಿಸಿಬಿಟ್ಟರೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾತಾವರಣದಲ್ಲೇ ಅವನು ಮತ್ತೆ ಹುಟ್ಟಿ ಬರ್ತಾನೆ. ಹ್ರಿಯತೆ ಹ್ಯವಶೋಪಿ ಸಹ, ಹೇಗೆ ಜಾರಬಂಡೆ ಮೇಲ್ ಕೂತಿರ್ತಕ್ಕಂಥ ಮಕ್ಕಳು ಸೊಯ್ಯಂತ ಜಾರ್ಕಂಡು ಕೆಳಗಡೆ ಬರ್ತಾರೋ ಹಾಗೆ ಸೆಳ್ಕೊಂಡು ಬರ್ತದೆ ವಿಧಿ ಅಂತಕ್ಕಂಥದ್ದು. ಅವನನ್ನು ಎಳ್ಕೊಂಡು ಬಂದು ಮತ್ತೆ ಆ ಮಾರ್ಗಕ್ಕೆ ಹಚ್ಚುತ್ತದೆ ಅಂತ ಹೇಳ್ತಾನೆ ಕೃಷ್ಣ. ಹಾಗೆ ಇವರು ಪುನಃ ಬಂದರು, ಪರಮಾನಂದ ಮಠದಲ್ಲಿ ಯತಿಗಳಾಗಿ ಕೂತ್ಕೊಂಡು ಬಹಳ ದೊಡ್ಡ ಯೋಗ ಸಾಧಕರಾದರು. ಎಲ್ಲಿಯವರೆಗೆ ಅಂತಂದ್ರೆ ಅಲ್ಲಿ ಮುಂದ್ಗಡೆ ಇರ್ತಕ್ಕಂಥ ಒಂದು ವಸಿಷ್ಠ ಕೊಳ ಅಂತ ಹೇಳಿ, ಆ ಕೊಳದ ನೀರು ಸುಮಾರು ಒಂದು 10 ಅಡಿ ಆಳದ ಕೊಳ. ಆ ಕೊಳದ ನೀರಿನ ಮೇಲೆ ಬಾಳೆ ಎಲೆಯನ್ನು ಹಾಸ್ಕೊಂಡು ಆ ಬಾಳೆ ಎಲೆ ಮೇಲೆ ಕೂತು ಅನುಷ್ಠಾನ ಮಾಡೋರು ಶಿವಾನಂದರು. ಆ ಮಟ್ಟದ ಯೋಗಿಗಳಾಗಿದ್ರು. ಶ್ರೀಧರ ಸ್ವಾಮಿಗಳವರನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕಿದ್ರೆ ಅವರ ಶ್ರೀಧರ ಸ್ವಾಮಿಗಳವ್ರಿಗೆ ಗುರುಗಳಾಗಬೇಕಿದ್ರೆ ಇವರು ಸಾಮರ್ಥ್ಯ ಯಾವ ಮಟ್ಟದ್ದಿರ್ಬೇಕು. ನಾವು ಶ್ರೀಧರ ಸ್ವಾಮಿಗಳವರ ಬಗ್ಗೆ ನೋಡಿದ್ರೆ, ಅವರ ಚರಿತ್ರೆಯನ್ನು ನೋಡಿದ್ರೆ ಎಷ್ಟು ವಿಚಿತ್ರ ಅಂತ ಅನ್ಸುತ್ತೆ. ಅಂಥವರಿಗೆ ಗುರುಗಳಾಗಿರ್ತಕ್ಕಂತಹ ಆ ಮಟ್ಟಕ್ಕೆ ಬಂದವರು ಶಿವಾನಂದರು. ಆ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ಬಹಳ ಅದ್ಭುತವಾದ ಘಟನೆ ಏನು ಅಂದ್ರೆ, ಮಠ ಶಿಥಿಲವಾಗಿತ್ತು. ಮಠ ಕಟ್ಟೋದಕ್ಕೆ ಜಾಗ ಹುಡುಕ್ತಾ ಇದ್ರು. ಒಂದು ದಿವಸ ಮಧ್ಯಾಹ್ನದ ಮೇಲೆ ಸುಮ್ಮನೆ ಇವರು ಗುರು ಶಿಷ್ಯರು ಶ್ರೀಧರ ಸ್ವಾಮಿಗಳು ಮತ್ತು ಶಿವಾನಂದರು ಇಬ್ಬರು ನಡ್ಕೋತ ಹೋಗ್ತಾ ಇದ್ರು. ಸುಮ್ಮನೆ ಬೇಣ ಅಂತ ಕರೀತಾರೆ ನಮ್ಮ ಕಡೆ, ಬೇಣ ಸೊಪ್ಪಿನ ಬೆಟ್ಟ. ಆ ಜಾಗದಲ್ಲಿ ಆ ಊರಿನ ಕೆಲವಷ್ಟು ಜನ ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟು ಚಿಣ್ಣಿದಾಂಡ ಆಡ್ತಾ ಇದ್ರು. ಚಿಣ್ಣಿದಾಂಡ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಶಿವಾನಂದ್ರ ಏನ್ ಮಾಡ್ತಾರೆ ಅಂತಂದ್ರೆ, ಶ್ರೀಧರ ಸ್ವಾಮಿಗಳ ಹತ್ರ ಹೇಳ್ತಾರೆ, ಬರಯ್ಯ ನಾವು ಚಿಣ್ಣಿದಾಂಡ ಆಡೋಣ ಬಾ ಅಂತಾರೆ. ಚಿಣ್ಣಿದಾಂಡ ಆಡೋಣ ಬಾ ಅಂತ ಹೇಳ್ಕೊಂಡು, ನಾನು ಹಾಕ್ತೀನಿ ನೀ ಹೊಡಿ ಅಂತಾರೆ. ಆಯ್ತು ಅಂತ ಶ್ರೀಧರ ಸ್ವಾಮಿಗಳು ದಾಂಡನ್ನು ಹಿಡ್ಕೊಳ್ತಾರೆ. ಶಿವಾನಂದರು ಆ ಚಿನ್ನಿಯನ್ನು ಬಿಸಾಡ್ತಾರೆ. ಹೊಡಿತಾರೆ ಶ್ರೀಧರ ಸ್ವಾಮಿಗಳು ತಾಕತ್ ಹಾಕಿ, ಹೋಗಿ ಎಲ್ಲೋ ಹೋಗಿ ಬೀಳ್ತದೆ. ನೋಡಿದವರು ಮಠ ಕಟ್ಟಕ್ ಜಾಗ ಸಿಕ್ತು ಅಂತ ಶಿವಾನಂದರು ಮಠ ಕಟ್ಟಕ್ ಜಾಗ ಸಿಕ್ತು, ನೀವು ಹೊಡೆದಿಯಲ್ಲ ಅಲ್ಲಿ ಬಿತ್ತಲ್ಲ ಚಿಣ್ಣಿ, ಅಲ್ಲೇ ಕಟ್ಟೋಣ ನಡಿ. ಅಲ್ಲಿ ಹೋಗಿ ಆ ನಂತರದಲ್ಲಿ ಪರಮಾನಂದ ಮಠ ಅಂತಕ್ಕಂಥದ್ದು ಇವತ್ತು ನೋಡೋ ಹಾಗಿದೆ. ಅದು ಅದ್ಭುತವಾಗಿರ್ತಕ್ಕಂಥದ್ದು. ಒಳಗಡೆ ಹೋದ್ರೆ ಯಾವುದೋ ಒಂದು ಬೇರೆ ಲೋಕಕ್ಕೆ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬಂದಂತಹ ಅನುಭವ. ಶಿರಸಿಯಿಂದ ಸ್ವಲ್ಪ ದೂರ ಶೀಗೆಹಳ್ಳಿ ಅಂತೇಳಿ, ಸುಮಾರು ಶಿರಸಿಯಿಂದ ಒಂದು 18-20 ಕಿಲೋಮೀಟರ್ ದೂರದಲ್ಲಿದೆ. ಆ ಪರಿಸರ ರಮ್ಯವಾಗಿರ್ತಕ್ಕಂಥದ್ದು ನಮಗೊತ್ತು. ಶಿರಸಿ ಪೂರ್ಣ ಮಲೆನಾಡು ಪ್ರದೇಶ ಅದು. ಅಲ್ಲಿ ಕಾಡಿನ ಮಧ್ಯದಲ್ಲಿ ಶೀಗೆಹಳ್ಳಿಯಲ್ಲಿರ್ತಕ್ಕಂಥ ಪರಮಾನಂದ ಮಠದ ಸ್ವಾಮಿಗಳು ಶಿವಾನಂದರು ಆ ಕಾಲದಲ್ಲಿದ್ದಂತಹ ಮಹಾನ್ ಯೋಗಿಗಳು. ಅವರು ಅಂಥ ಮಹಾತ್ಮರು ಇದ್ದಂಥದ್ದು ಶೀಗೆಹಳ್ಳಿ ಪರಮಾನಂದ ಮಠ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಕ್ಷೇತ್ರ. ಬಹಳ ವಿಶೇಷ. ಸಂಕ್ರಾಂತಿಯ ದಿನ ಆಧ್ಯಾತ್ಮಿಕತೆಯ ಶಿಖರದ ಬಗ್ಗೆ ಮಾತಾಡ್ತಿದ್ದಾರೆ ಗುರುಗಳು. ಗುರುಗಳೇ, ಇವತ್ತು ಬಹಳನೇ ಶುಭಪ್ರದವಾದಂಥ ದಿನ. ಆದರೆ ನಾನೊಂದು ಅಶುಭ ಸಂಖ್ಯೆಯ ಬಗ್ಗೆ ಕೇಳೋದಕ್ಕೆ ಹೊರಟಿದ್ದೀನಿ. ಬಹಳಷ್ಟು ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಇರ್ಬೋದು. ಯಾರೋ ಒಬ್ರು ನನಗೆ ಸ್ನೇಹಿತರು ಕೇಳ್ತಾ ಇದ್ರು, ಇದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದಾ ತಾವು ಅಂತ. ಹಾಗಾಗಿ ಅವರ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನಪ್ಪ ಅಂದರೆ, 13 ಅನ್ನೋದು ಅಶುಭ. ಹೋಟೆಲಲ್ಲಿ ಆ 13ನೇದು ಅದು ಟೇಬಲ್ ಮೇಲೆ ನಂಬರು ಇಡೋದಿಲ್ಲ. ಕೆಲವೊಮ್ಮೆ ಅಂತೂ 13ನೇ ತಾರೀಕಿನಂದು ಫ್ಲೈಟ್ ಹಾರಿಸೋದಿಲ್ಲ ಅನ್ನೋದೆಲ್ಲ ಒಂದು, ಅದನ್ನೇನು ಹೇಳ್ತಾರೆ, ಊಹಾಪೋಹ ಅಂತ ಹೇಳಬೇಕು ಅಥವಾ ನಿಜಾನೋ ನಮಗಂತೂ ಗೊತ್ತಿಲ್ಲ. 13ರ ಪ್ರಭಾವ ಏನು?
ಯಾಕೆ ಪಾಪ ಅದಕ್ಕೆ ಅಶುಭ ಅನ್ನೋ ಹಣೆಪಟ್ಟಿ? ಹಾಗಿದ್ರೆ 13ನೇ ತಾರೀಕು ಹುಟ್ಟಿರೋರ್ದು 31ನೇ ತಾರೀಕು ಹುಟ್ಟಿರೋರ್ ಕತೆ ಏನು ಗುರುಜಿ? 31 ಬಗ್ಗೆ ಯಾರು ಏನು ಹೇಳಲ್ಲ ಅಲ್ವಾ? ಉಲ್ಟಾ ಮಾಡಿದ್ರೆ 31, ಹಿಂಗ್ ಬಂದ್ರೆ 13 ಅಲ್ವಾ? ಅಲ್ವಾ? ಹಾ, ನಿಮ್ಗೆ ಇನ್ನೊಂದು ಬಾರಿ ಮಜಾ, ಇದರಲ್ಲಿ ಕಾಕತಾಳೀಯ ಹೇಳ್ತಿರೋ, ಕೋಇನ್ಸಿಡೆಂಟ್ ಹೇಳ್ತಿರೋ ಒಂದು ಬಾರಿ ವಿಚಿತ್ರವಾದ ಒಂದು ಕಾಂಬಿನೇಷನ್ ಕೊಡ್ಲಾ? ಹಾ, ಇವತ್ತು ನಾವು ಮಾಡ್ತಿದೀವಲ್ಲ ಈ ಧರ್ಮಜ್ಯೋತಿ ಕಾರ್ಯಕ್ರಮ, ಹಾ, ಇದು 157ನೇ ಎಪಿಸೋಡು. ಹಾ, ಟೋಟಲ್ ಮಾಡಿ 1, 5, 6, 7, 13. ಓಕೆ, ಗೊತ್ತಾಯ್ತಲ್ಲ? ಇನ್ನೂ ಒಂದು ಪಾಯಿಂಟ್ ಹೇಳ, ನಾನು ಹುಟ್ಟಿದ ಸೆಪ್ಟೆಂಬರ್ 13. ಹಾಗೆ 13 ಅಶುಭ ಅಲ್ಲ. ವಿಚಾರ ಏನಂತಂದ್ರೆ, ಯಾವುದೇ ಒಂದು ಸಂಖ್ಯೆ, ಈ ಸಂಖ್ಯಾಶಾಸ್ತ್ರ ಅಂತೇಳಿ ಹುಟ್ಟಿರ್ತಕ್ಕಂಥದ್ದೇನಿದೆಯಲ್ಲ, ಯಾವುದನ್ನೂ ಕೂಡ ನಮ್ಮಲ್ಲಿ ಏವಮಪ್ಯಶುಭಂ ಕರ್ಮ ನ ಭೂತೋ ನ ಭವಿಷ್ಯ, ಯಾವುದೊಂದು ಕೂಡ ಅಶುಭ ಅನ್ನೋ ಇಲ್ವೇ ಇಲ್ಲ ಪ್ರಪಂಚದಲ್ಲಿ ಅಂತ ಶಾಸ್ತ್ರಕಾರರ ಅಭಿಮತ. ಅಶುಭ ಅನ್ನೋ ಪಾಯಿಂಟೇ ಇಲ್ಲ. ಯಾಕಾಗಿ ಅಂತ ಹೇಳ್ತಾರೆ, ತ್ರಯೋದಶ ಅಂತಂದ್ರೆ ಏನು? 13 ಗುಣಗಳು ಅಂತ, ಉತ್ಕೃಷ್ಟವಾಗಿರ್ತಕ್ಕಂಥ 13 ಗುಣಗಳನ್ನು ಸೂಚಿಸ್ತಕ್ಕಂಥದ್ದು. ನ ತ್ರಯೋದಶಿ ಸಮಸ್ಥಿತಿರ್ನಾಸ್ತಿ ಅಂತ ಹೇಳುತ್ತೆ ಜ್ಯೋತಿಷ್ ಶಾಸ್ತ್ರ. ಏನ್ ಹೇಳುತ್ತೆ ಅಂದ್ರೆ, ತ್ರಯೋದಶಿ 13ಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಇನ್ನೊಂದು ತಿಥಿ ಇಲ್ಲ ಅಂತ ಹೇಳ್ತದೆ. ಹಾಗಿದ್ದಾಗ 13 ಹೇಗೆ ಅಂದಕ್ಕೆ ಆಗ್ತದೆ ಅಂತ ಯೋಚನೆ ಮಾಡ್ಬೇಕು. ಇದು ನ್ಯೂಮರಾಲಜಿ ಪ್ರಕಾರನೇ ಹೋದ್ರೆ 1 ಅಂದ್ರೆ ಸೂರ್ಯ, 3 ಅಂತಂದ್ರೆ ಗುರು ಅಲ್ವಾ? ಸೂರ್ಯ ಗುರು ಒಟ್ಟಾಗಿ ಸೇರಿದ್ರೆ ಎರಡೂ ಒಂದು ಆತ್ಮಕಾರಕ ಮತ್ತೊಂದು ದೈವ ಬಲಕಾರಕ. ಹೇಗೆ ಅದು ಮೈನಸ್ ಹೇಗಾಗುತ್ತೆ? ಒಂದು ವಾಡಿಕೆ ಬಂದಿರತಕ್ಕಂಥದ್ದು ಅಷ್ಟೇ ಬಿಟ್ರೆ 13ನೇ ನಂಬರ್ ಅಂತಕ್ಕಂಥದ್ದು ಖಂಡಿತವಾಗಲೂ ಅನ್ಲಕ್ಕಿಂತ ನಾನು ಒಪ್ಪೋದಿಲ್ಲ. ಕಾರಣ ನಾವು ಹುಟ್ಟಿದಕ್ಕಾಗಿ ಒಪ್ಪೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ. ಆದರೆ ಅನೇಕ ಕಡೆಗಳಲ್ಲಿ ನಾವು ನೋಡಿದಾಗ 1 ಮತ್ತು 3 ಕಾಂಬಿನೇಷನ್ ಇದೆಯಲ್ಲ, ನನ್ನ ಜೀವನದಲ್ಲಿ ನಾನು ಓಪನ್ ಆಗಿ ಹೇಳ್ಬೇಕಂತಂದ್ರೆ 1 ಮತ್ತು 3 ಕಾಂಬಿನೇಷನ್ ಇಂದ ನನಗೆ ಅನೇಕ ಕಡೆಗಳಲ್ಲಿ ತುಂಬಾ 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 ಒಳ್ಳೇದಾಗಿದೆ. ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಮೊಟ್ಟ ಮೊದಲನೇ ಸಂದರ್ಭ ನಾನು ದರ್ಶನಕ್ಕೆ ಹೋದಾಗ ನಾನು ಹೋಗಿರ್ತಕ್ಕಂತಹ ಆ ಕೋಣೆಯ ನಂಬರ್ 13 ಉಳ್ಕೊಂಡಿದ್ದು ಮೊಟ್ಟ ಮೊದಲನೇ ಬಾರಿಗೆ. 2ನೇ ಬಾರಿ ಹೋದಾಗಲೂ ಉಳ್ಕೊಂಡಿದ್ದು ವಿಚಿತ್ರ ಅಂದ್ರೆ 13. 2ನೇ ಬಾರಿ ಹೋದಾಗಂತೂ ನೇರವಾಗಿ ವಿಶ್ವನಾಥನ ಶಿವಲಿಂಗ ಮುಟ್ಟಲಿಕ್ಕೆ ಅವಕಾಶ ಬಂತು ನನಗೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಅನೇಕ ಸಂದರ್ಭದಲ್ಲಿ ನಾನು ಸ್ವಂತ ನನ್ನ ಅನುಭವದ ಮೇಲೆ ನಾನು ಹೇಳೋದಾದ್ರೆ 13 ಅಂತಕ್ಕಂಥದ್ದು ಪ್ರತಿ ಹಂತದಲ್ಲಿ ನನ್ನ ಪಾಲಿಗಂತೂ ಲಕ್ಕಿ ಆಗಿದೆ. ನನಗೆ ಎಲ್ಲೂ ಅದು ಅನ್ಲಕ್ಕಿ ಅನ್ನುವಂಥ ಫೀಲಿಂಗು ಅಥವಾ 13 ಸಂಖ್ಯೆ ನಂಗೆ ಸಿಕ್ಕಿದೆ ಏನೋ ದೊಡ್ಡ ನಷ್ಟ ಆಯಿತು ಅನ್ನೋ ಥರದಲ್ಲಿ ಎಂದೂ ನನಗೆ ಅನಿಸಿಲ್ಲ. ಹಾಗಾಗಿ ನನ್ನ ವೈಯಕ್ತಿಕ ಅನುಭವದ ಮೇಲೆ ಹೇಳೋದಾದ್ರೆ 13 ಅನ್ಲಕ್ಕಿ ಅಲ್ಲ ಮೊದಲನೇದು. 2ನೇದು ಏನಪ್ಪ ಅಂತಂದರೆ, ಅದೊಂದು ವಾಡಿಕೆಯಲ್ಲಿ ಬಂದಿದೆ, ಅದೊಂದು ಆ ಥರದಲ್ಲಿ ಬಂದಿದೆ. ಉದಾಹರಣೆ, ಕ್ರಿಕೆಟ್ ಆಟ ಆಡುವಾಗ 111 ಬಂದ್ರೆ 111 111 ಬಂದ್ರೆ ಅದನ್ನ ನೆಲ್ಸನ್ ಅಂತ ಕರೀತಾರೆ. ಅದು ಕೂಡ ಅನ್ಲಕ್ಕಿ. 111 ಬಂದ್ರೆ ಆ ನಂಬರ್ ನಲ್ಲಿ ವಿಕೆಟ್ ಹೋಗ್ತದೆ ಅಂತಕ್ಕಂಥದ್ದು. ಹಾಗಾಗಿ 110 ಆಗಿದ್ದು 2 ರನ್ ಹೊಡೆದು 112 ಮಾಡಬೇಕು, ಇಲ್ಲ 4 ಹೊಡಿಬೇಕು, 6 ಹೊಡಿಬೇಕು, ಹೀಗೆಲ್ಲ. 99 ಬಂದಾಗಂತೂ ನಾವು ಸಚಿನ್ ನರ್ವಸ್ 90 ಔಟ್ ಆಗಿರ್ತಕ್ಕಂಥದ್ದು. ಅದು ತುಂಬಾ ಸರಿ. ಬಹುಶಃ ವಿಶ್ವ ರೆಕಾರ್ಡ್ ಸಚಿನ್ ತೆಂಡೂಲ್ಕರ್ ಹೆಸರಲ್ಲೇ ಇದೆ ಅಂತ. ಒಟ್ಟಾರೆ ಈ 13 ಅಂತಕ್ಕಂಥದ್ದು ಪಾಶ್ಚಾತ್ಯರ ನಂಬಿಕೆ. ಅವರ ಲೆಕ್ಕದಲ್ಲಿ 13 ಅಂತಂದ್ರೆ ಅನ್ಲಕ್ಕಿ ನಂಬರ್ ಅನ್ನೋ ಲೆಕ್ಕ. ಅವ್ರು ಯಾವ ಲೆಕ್ಕದಲ್ಲಿ ಅದನ್ನು ತಂದ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ಆದ್ರೆ ಭಾರತೀಯ ಶಾಸ್ತ್ರದ ಪ್ರಕಾರ 13 ಅಂತಕ್ಕಂಥದ್ದು ನರಸಿಂಹ ಅವತಾರ ಆಗಿರ್ತಕ್ಕಂಥ ತಿಥಿಯ ಸಂಖ್ಯೆ. ಮಹಾವಿಷ್ಣುವಿನ ದರ್ಶನ ಮಾಡುವಾಗ 13 ಪ್ರದಕ್ಷಿಣೆ, 13 ನಮಸ್ಕಾರಗಳನ್ನು ಮಾಡಬೇಕು ಹೇಳುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರ ಪಾರಾಯಣ ಹೋಮಾದಿಗಳನ್ನು ಮಾಡುವಾಗ 13 ಪಾರಾಯಣವನ್ನು ಹೇಳುತ್ತೆ. 13 ಗುಣಗಳನ್ನ ಇರ್ತಕ್ಕಂತಹ ಎಲೆ ಅಡಿಕೆ ತಾಂಬೂಲಕ್ಕೆ 13 ಗುಣಗಳಿದೆ ಅಂತ ಹೇಳುತ್ತೆ. ಹಾಗಾಗಿ 13 ಅಂತಕ್ಕಂಥದ್ದು ಖಂಡಿತವಾಗ್ಲೂ ಅಶುಭ ಸಂಖ್ಯೆ ಅಲ್ಲವೇ ಅಲ್ಲ. ಮತ್ತು ಅದು ಅಶುಭ ಸಂಖ್ಯೆಯನ್ನು ಭ್ರಮೆಲಿದ್ಕೊಂಡು ಆವತ್ತು ಸಿಗ್ತಕ್ಕಂಥದ್ದು. ಈಗ ಉದಾಹರಣೆಗೆ 13ನೇ ನಂಬರ್ ಡೇಟ್ ಅಂತ ತಗೊಂಡು ಹೊರಟ್ರೆ, ನೀವು ಮಾತಿಗೆ ಹೇಳ್ತೀನಿ, 13ನೇ ನಂಬರ್ ಡೇಟ್ ಅಂತ ತಗೊಂಡು ಹೊರಟ್ರೆ ಯಾವ ಲೆಕ್ಕದಲ್ಲಿ ತಗೋತೀರಿ? ಪಂಚಾಂಗದ ಪ್ರಕಾರ 13ನೇ ನಂಬರ್ ಡೇಟ್ ಬರೋದಿಲ್ಲ, ಕ್ಯಾಲೆಂಡರ್ ಪ್ರಕಾರ ಬರುತ್ತೆ. ಕ್ಯಾಲೆಂಡರ್ ಪ್ರಕಾರ ಬಂತು ಅಂತ ಹೇಳಿದ್ರೆ ಸೆಪ್ಟೆಂಬರ್ ಅಂದ್ರೆ 7ನೇ ತಿಂಗಳಾಗಬೇಕು, ಆದ್ರೆ 9ನೇ ತಿಂಗಳು. ನವೆಂಬರ್ ಅನ್ನೋದು 9ನೇ ತಿಂಗಳಾಗಬೇಕು, ಆದ್ರೆ 11ನೇ ತಿಂಗಳು. ಕ್ಯಾಲೆಂಡರ್ನಲ್ಲಿ ನೋಡ್ರೆ ಗೊತ್ತಾಗ್ತದೆ, ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜೂಲಿಯಸ್ ಸೀಸರ್ನ ಮೇಲೆ ಜುಲೈ ಬಂತು. ವಿಚಿತ್ರ ಏನಪ್ಪಾ ಅಂತಂದ್ರೆ, ಪಾಶ್ಚಾತ್ಯರ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಲ್ಲಿ ಇರ್ತಕ್ಕಂಥ 13ನೇ ನಂಬರು ಅಥವಾ ಅದರ ಆ ಒಂದು 13ನೇ ಸಂಖ್ಯೆಯ ಆಧಾರದ ಮೇಲೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಭಾರತೀಯ ಶಾಸ್ತ್ರ ಪರಂಪರೆ ಎಲ್ಲೂ 13ಅನ್ನ
ದುಷ್ಟ ಸಂಖ್ಯೆ ಅಂತ ಹೇಳಿಲ್ಲ. ಯಾವ ಸಂಖ್ಯೆಯೂ ನಮ್ಮ ಲೆಕ್ಕದಲ್ಲಿ ದುಷ್ಟ ಸಂಖ್ಯೆ ಅಲ್ಲವೇ ಅಲ್ಲ. ಪ್ರತಿಯೊಂದಕ್ಕೂ ಅದರದೇ ಆಗಿರ್ತಕ್ಕಂಥದ್ದು. ಒಂದು ದೇವ, ಒಂದು ಅಂದ್ರೆ ಭಗವಂತ ಅಂತ ಅರ್ಥ, 2 ಅಂತಂದ್ರೆ ಜೀವಾತ್ಮ ಪರಮಾತ್ಮ ಅಂತ ಅರ್ಥ, 3 ಅಂದ್ರೆ ಗುಣತ್ರಯ, 4 ಅಂದ್ರೆ ಚತುರ್ವೇದ, 5 ಅಂದ್ರೆ ಪಂಚಭೂತ, 6 ಅಂದ್ರೆ ಷಡ್ರಸ ಷಡ್ಋತು, 7 ಅಂದ್ರೆ ಸಪ್ತಮಾತ್ರಿಕೆ ಸಪ್ತಧಾತು ಅಷ್ಟಮಾತ್ರಿಕೆ. ಹೀಗೆ ಪ್ರತಿಯೊಂದು ಸಂಖ್ಯೆಗೂ ಕೂಡ ಒಂದು ದೇವತಾ, 13 ಮರುದ್ಗಣ ದೇವತೆಗಳು ಅಂತ ಹೇಳ್ತಾರೆ. ಹೀಗಿರುವಾಗ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರದಲ್ಲಿ ನಮ್ಮಲ್ಲಿ ಎಲ್ಲೂ ಕೂಡ ಅದು ಅದೃಷ್ಟ ಇಲ್ಲದ ಅಥವಾ ನತದೃಷ್ಟ ಅಥವಾ ಅಶುಭ ಅಪಶಕುನ ಇತ್ಯಾದಿ ಖಂಡಿತ 13 ಬಗ್ಗೆ ಆ ಭಾವನೆ ಬೇಡವೇ ಬೇಡ. ಇನ್ಮೇಲಿಂದ 13 ಅಶುಭ ಅಂತ ಯಾರು ಹೇಳಬಾರ್ದು ಅಂತ ಗುರುಗಳು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಈ 9ರ ಮೇಲೆ ಯಾಕೆ ಎಲ್ರಿಗೂ ಒಲವು? 9ರ ಮೇಲೆ ಯಾಕೆ ಅಂತಂದ್ರೆ 9 ಪೂರ್ಣ ಸಂಖ್ಯೆ ಅಂತ. 9ಕ್ಕೆ ನೀವು ಏನೇ ಮಾಡಿದ್ರು 9 ಬರ್ತದೆ. ಭಾರಿ ಅದ್ಭುತ ಅದು. ನೀವು 9ರನ್ನು ಗುಣಿಸಿ ಭಾಗಿಸಿ ಹೇಗೆ ಮಾಡಿದ್ರು ಟೋಟಲ್ ಮಾಡಿದ್ರು 9. ನೀವು ಹೇಳಿದ್ರು ಟೇಬಲ್ಸ್ ಅಲ್ಲಿ ಮಗ್ಗಿಯಲ್ಲಿ 9 1 9 9 18. ಹೌದು. ಮತ್ತೆ ಇನ್ನೊಂದು ಭಾರಿ ಅದ್ಭುತ ಇದೆ ಅದರಲ್ಲಿ. 9ಕ್ಕೆ ಯಾವುದೇ ಸಂಖ್ಯೆಯನ್ನು ಕೂಡಿಸಿದ್ರು ನೀವು ಆ ಕೂಡಿಸಿದ ಸಂಖ್ಯೆ ಬರ್ತದೆ. ಅದು ವಿಚಿತ್ರ. ಅದು ಪೂರ್ಣ ಸಂಖ್ಯೆ. 9ಕ್ಕೆ 4 ಸೇರಿಸಿದ್ರೆ 13. ಇವತ್ತು 13 ಸಂಖ್ಯೆ ಅಲ್ವಾ? ಹೌದು. 9ಕ್ಕೆ 4 ಸೇರಿಸಿದ್ರೆ 13. 13 1 ಮತ್ತು 3 ಕೂಡಿದ್ರೆ 4. ಬೇಡ. 9ಕ್ಕೆ 8 ಸೇರಿಸಿ ನೀವು. 9 8 17. 1 7 8. 9ಕ್ಕೆ 20 ಸೇರಿಸಿ ನೀವು. ಹಾಗೂ ಕೂಡ 29 ಬರೋದು. 9 2 11 1 1 2. 20 0 ತೆಗೆದ್ರೆ 2. ನೀವು ಹೇಗೆ ಹೋದ್ರೂ ಕೂಡ 9 ಪೂರ್ಣ ಸಂಖ್ಯೆ. 0ಯನ್ನು ಬಿಟ್ಟರೆ 0 ಪೂರ್ಣ ಸಂಖ್ಯೆ, 0ಯನ್ನು ಬಿಟ್ಟರೆ 9 ಪೂರ್ಣ ಸಂಖ್ಯೆ. ಹಾಗಾಗಿ ಪೂರ್ಣತೆ ಅನ್ನೋದು ಒಳಗಡೆ ಇರ್ತದೆಯೋ ಬಿಡ್ತದೆಯೋ, ಪೂರ್ಣತೆ ಅನ್ನೋದು ಯೋಚನೆಯಲ್ಲಿ ಇರ್ತದೆಯೋ ಬಿಡ್ತದೆಯೋ, ಗುರಿಯಲ್ಲಿ ಇರ್ತದೆಯೋ ಬಿಡ್ತದೆಯೋ, ಭಾವನೆಯಲ್ಲಿ ಇರ್ತದೆಯೋ ಬಿಡ್ತದೆಯೋ, ನಂಬರ್ನಲ್ಲಾದ್ರೂ ಇರಬೇಕು ಅಂತೇಳಿ ಅನೇಕರು 9. ತುಂಬಾ ಜನ ಅದು ಅವ್ರ ಗಾಡಿಗಳಲ್ಲಿ ಇರ್ಬೇಕು, ಮೊಬೈಲ್ ಸಂಖ್ಯೆ ಕೂಡಿದ್ರೆ 9 ಬರಬೇಕು, ಇವೆಲ್ಲ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಎಲ್ಲರಿಗೂ 9 ಬರ್ಬೇಕು ಅಂದ್ರೆ ಉಳಿದ ನಂಬರ್ನವ್ರು ಏನ್ ಮಾಡ್ಬೇಕು? ಈಗ RTO ಡಿಪಾರ್ಟ್ಮೆಂಟ್ನವ್ರು ಗಾಡಿ ಎಲ್ಲದಕ್ಕೂ 9 ಟೋಟಲ್ ಬರುವಂತ ನಂಬರ್ ಕೊಟ್ರೆ 1 1 1 1 ಕೊಡ್ಬೇಕಪ್ಪ ಒಬ್ರಿಗೆ. ಟೋಟಲ್ ಸೇರಿ 4 ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಅವ್ರು? 13 ಬಂತಪ್ಪ, ಅವಾಗ ಏನ್ ಮಾಡ್ಬೇಕು? 1 1 2 9 ಸೇರಿ ಟೋಟಲ್ 13 ಆಗತ್ತೆ. ಹಂಗಾರೆ ಅವನು ಎಲ್ಲಿಗೆ ಹೋಗ್ಬೇಕು? ಗುರುಗಳೇ, ನಾವು ಹಂಗೆ ಅನ್ಕೊಳ್ತೀವಿ ಅಷ್ಟೇ. ಆದ್ರೆ ಯಾವ ಸಂಖ್ಯೆ ಗಾಡಿ ನಮಗ್ ಬರ್ಬೇಕು ಅನ್ನೋದು ವಿಧಿ ಲಿಖಿತ ಅಲ್ವಾ? ಸೊ ಹಾಗಾಗಿ ಬಂದಿದ್ದನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸಬೇಕು. ಭಗವಂತನ ನಾವು ಬಂದಿದ್ ಬರ್ಲಿ, ಭಗವಂತನ ದಯೆ ಇರ್ಲಿ ಅಂತ ಅನ್ಕೊಳ್ತಿರ್ತೀವಿ ಯಾವಾಗ್ಲೂ. ಸೊ ವೀಕ್ಷಕರೇ, ಸಣ್ಣ ವಿರಾಮ ತಗೊಳ್ಳಿ. ಗೊತ್ತಾಯ್ತಲ್ವಾ? ಇನ್ಮುಂದೆ ಅದು ಅಪಶಕುನ, ಅದು ಸರಿ ಇಲ್ಲ ಅನ್ನೋದು ಬಿಟ್ಟು ಭಗವಂತನ್ಗೆಲ್ಲ ಕೊಟ್ಟು ಆರಾಮಾಗಿರೋಣ. ಗುರುಗಳೇ, ಇವತ್ತು ವಿಭೂತಿ ಪುರುಷರು ಬಹಳಷ್ಟು ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಮುಂದೆ ಸಾಗದಂಥವರು ನಮ್ಮ ಹೆಮ್ಮೆಯ ಕರುನಾಡಿನ ಶ್ರೀಧರ ಸ್ವಾಮಿಗಳ ಗುರುಗಳು ಅಂತ ತಿಳಿದು ಬಹಳ ಖುಷಿ ಅನಿಸ್ತು. ನೀವೇನಾದ್ರು ಗೂಗಲ್ ಮಾಡಿ ಸರ್ಚ್ ಮಾಡಿದ್ರೆ ಶ್ರೀಗೆಹಳ್ಳಿಯ ಶಿವಾನಂದರು ಅಂತ ಹಾಕಿದ್ರೆ ಅತಿ ಹೆಚ್ಚು ಶ್ರೀಧರ ಸ್ವಾಮಿಗಳ ಫೋಟೋಗಳೇ ಬರುತ್ತೆ. ಅಂದರೆ ಅವರಿಗೂ ಇದ್ದಂತಹ ಅವಿನಾಭಾವ ಸಂಬಂಧ ಅಂತ ಹೇಳಬಹುದು. ಗುರುಗಳೇ, ಮಾತುಕತೆ ಮುಂದುವರಿಸ್ತಾ ದೋಷ ಪರಿಹಾರ ಅನ್ನೋದಾದರೆ ಅವ್ರ ಹತ್ರ ಹೋಗಿ ನಾವು ಅವರ ಸನ್ನಿಧಾನ ಎಲ್ಲಿ ಹೋಗಬೇಕು, ಯಾವಾಗ ಹೋಗಬೇಕು, ಏನನ್ನ ಬೇಡಿ ಏನನ್ನ ಪಡ್ಕೊಳ್ಬಹುದು? 2 ಕಥೆ ಇದೆ. ಅದರಲ್ಲಿ ಒಂದು ಕಥೆಯನ್ನು ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ತುಂಬಾ ಆಳದ ಅರ್ಥ ಇದೆ. ಏನಾಯ್ತು, ಒಂದು ದಿನ ಶ್ರೀಧರ ಸ್ವಾಮಿಗಳವರ ಹತ್ರಕ್ಕೆ ಶಿವಾನಂದರು ಹೇಳ್ತಾರೆ, ಶ್ರೀಧರ, ನಾನು ನಿನಗೆ ಸನ್ಯಾಸ ಕೊಟ್ಟು ನಾನು ಉತ್ತರಾಧಿಕಾರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಗುರುಗಳೇ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ, ನನಗೆ ಎಲ್ಲೂ ಪೀಠಾಧಿಪತಿ ಆಗೋ ಇಚ್ಛೆ ಇಲ್ಲ ಅಂತೇಳಿ ಹೊರಟೋಗ್ತಾರೆ. ಹೊರಟೋದವರು ಬೇಸರ ಮಾಡ್ಕೊಂಡು ಇನ್ನೇನೋ ಹೋಗಿದ್ದಲ್ಲ, ಅನುಷ್ಠಾನಕ್ಕಾಗಿ ಹೊರಟೋಗ್ತಾರೆ. 5-6 ದಿವಸ ಅಲ್ಲ, 1 ವಾರ ಆದ್ರೂ ಶ್ರೀಧರ ಸ್ವಾಮಿಗಳವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಯೋಚನೆ ಮಾಡಿದ್ರು. ಅಲ್ಲೊಬ್ಬ ಕುಳ್ಳ ನಾರಾಯಣಪ್ಪ ಅಂತ ಅವ್ರ ಜೊತೆ ಶಿಷ್ಯ ಇದ್ದವ್ರು. ಅವನಿಗೆ ಹೇಳ್ತಾರೆ ಶಿವಾನಂದರು, ನೋಡು ಇಂಥ ಜಾಗದಲ್ಲಿ ಕೂತ್ಕೊಂಡಿದ್ದಾನೆ, ಹೋಗಿ ಶ್ರೀಧರ ಅವ್ ಕರ್ಕೊಂಬ ಅಂತ. ಇವ್ರು ಇರೋದು ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಅಷ್ಟು ದೂರದಲ್ಲಿ. ದೂರದೃಷ್ಟಿ ಇಂತಲ್ಲಿ ಕೂತಿದ್ದಾನೆ, ಕರ್ಕೊಂಬ. ನಾರಾಯಣಪ್ಪ ಹೋದ. ಅಲ್ಲಿ ಎಲ್ಲ ಹುಡುಕಿರು ಶ್ರೀಧರ ಸ್ವಾಮಿಗಳವ್ರು ಇಲ್ಲ. ಪಾಪ ಆಸ್ ಬಂದ, ಮತ್ತೆ ಇಲ್ಲ ಗುರುಗಳೇ ಸಿಕ್ಲಿಲ್ಲ. ಅಲ್ಲೇ ಆ ಬಿದ್ರ ಮಟ್ಟಿ ಒಳಗೆ ಕೂತಿದ್ದಾರೆ ನೋಡು, ಬಿದ್ರ ಮೇಳೆ ಒಳಗಡೆ ಕೂತ್ಕೊಂಡ್ರೆ ಹೋಗಿ ನೋಡು ಅಂದ್ರು. ಇವ್ರು ಹೋಗಿ ನೋಡಿದ್ರೆ ನಾರಾಯಣಪ್ಪ ಬಿದ್ರ ಮೇಳೆ, ದೊಡ್ಡದೊಂದು ಬಿದ್ರ ಮೇಳೆ, ಅದ್ರ ಒಳಗಡೆ ಹೋಗ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ ಶ್ರೀಧರ ಸ್ವಾಮಿಗಳು. ಅಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ. ಅಂತ ಜಾಗದ ಒಳಗಡೆ ಹೇಗೆ ಹೋದ್ರು, ಹೇಗೆ ಕೂತ್ರು ಪರಮಾತ್ಮ ಒಬ್ಬಂಗೆ ಗೊತ್ತು. ಕರ್ಕೊಂಬರ್ಬೇಕು ಅಂತ ಹೇಳಿದವರು
ಶಿವಾನಂದ. ನಾರಾಯಣಪ್ಪ ಏನು ಮಾಡೋದು, ಅವ್ರ ಸೊಂಟದಲ್ಲಿ ಯಾವಾಗಲೂ ಒಂದು ಕೊಡ್ಲಿ ಕಟ್ಕೊಂಡಿರ್ತೀವಿ. ಕೊಡ್ಲಿ ತೆಗೆದ್ರು, ಒಂದೊಂದಾಗಿ ಆ ಬೀದಿರಿನ ಮೆಳೆಗಳನ್ನೆಲ್ಲ, ಆ ಬೊಂಬುಗಳನ್ನೆಲ್ಲ ಕಡಿದು ಸೈಡ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಹೋಗಿ ನೋಡಿದ್ರೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೇಗೆ ಬಂದ್ರು ಶ್ರೀಧರರು ಅಲ್ಲಿ ಅಂತ. ಆ ನಾರಾಯಣಪ್ಪ ಏನು ಮಾಡ್ತಾರೆ ಗೊತ್ತಾ, ಆ ಒಂದು ಕೊಡಲಿಯನ್ನು ವಾಪಸ್ ಸೊಂಟದಲ್ಲಿ ಸಿಕ್ಕಿಸ್ಕೊಳ್ತಾರೆ. ಶ್ರೀಧರ ಸ್ವಾಮಿಗಳವರು ಪದ್ಮಾಸನದಲ್ಲಿ ಕೂತಿರ್ತಾರೆ. ಪದ್ಮಾಸನದಲ್ಲಿ ಕೂತಾಗ ಈ ಕಾಲಿನ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಜಾಗ ಇರುತ್ತೆ, ಅಲ್ಲಿಂದ ತಲೆಯನ್ನು ತೋರಿಸ್ತಾರೆ ಒಳಗಡೆಗೆ ನಾರಾಯಣಪ್ಪ. ಅಲ್ಲಿಂದ ತಲೆಯನ್ನು ತೋರಿಸ್ಬಿಟ್ಟು ಶ್ರೀಧರ ಸ್ವಾಮಿಗಳವ್ರನ್ನ ಇಲ್ಲಿ ಕೂರಿಸ್ಕೊಳ್ತಾರೆ. ಶ್ರೀಧರ ಸ್ವಾಮಿಗಳವ್ರ ಕಾಲು ಇಲ್ಲಿ ಮುಂಭಾಗದಲ್ಲಿ ಬಂದಿದೆ, ಹಿಂಭಾಗದಲ್ಲಿ ಶ್ರೀಧರ ಇದ್ದಾರೆ, ಮೇಲೆ ಅವ್ರು 2 ಕೈಗಳನ್ನು ಹಿಂಗೆ ಇಟ್ಕೊಂಡು ಕೂತಿದ್ದಾರಲ್ಲ, ಅದು ಹಿಂಗೆ ಹಿಡ್ಕೋತಾರೆ. ಅದು ಅಕ್ಷರಶಃ ಶಿಲಾಮಯವಾಗಿ ಗೊಂಬೆ, ಕಲ್ಗೊಂಬೆ ಕೂತಂಗೆ ಕೂತಿರ್ತಾರೆ ಶ್ರೀಧರ ಸ್ವಾಮಿಗಳವರು. ಅಂದ್ರೆ ಆ ಮಟ್ಟದ ಸಮಾಧಿ ಸ್ಥಿತಿ. ಆಯ್ತಾ, ಕೈಯಲ್ಲಿ ಹಿಡ್ಕೋತಾರೆ, ಹಿಡ್ಕೊಂಡು ಅಲ್ಲಿಂದ 10 ಕಿಲೋಮೀಟರ್ನ ಹಾಗೆ ಹೊತ್ಕೊಂಡು ನಡ್ಕೊಂಡ್ ಬರ್ತಾರೆ ನಾರಾಯಣಪ್ಪ. ಅವ್ರದ್ದೆಂಥ ಭಕ್ತಿಗಳು. ಹಾಗೆ ಬಂದಂತ ನಾರಾಯಣಪ್ಪ ಮಠಕ್ಕೆ ಬರೋ ಅಷ್ಟೊತ್ತಿಗೆ ಆಗಲೇ 2 ಹಂಡೆ ಆಗುವಷ್ಟು ಮಜ್ಜಿಗೆ, ಒಂದು 8-10 ಬಾಳೆಗೊನೆ ತರಿಸಿಟ್ಟಿರ್ತಾರೆ. ಅವನಿಗೆ ಹಸಿವಾಗಿದೆ, ಅವನಿಗೆ ಬೇಕು ಅಂತ ಶ್ರೀಧರ ಸ್ವಾಮಿ. ನಿಧಾನ ಕೂತಿರ್ತಾರೆ. ಇವರು ಕೈಯಲ್ಲಿ ಕಮಂಡಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ಎಚ್ಚರ ಆಗುತ್ತೆ ಶ್ರೀಧರ ಸ್ವಾಮಿಗಳವರಿಗೆ. ಕಂಡುಬಿಟ್ಟು ಅವ್ರಿಗೆ ನೋಡ್ತಾರೆ, ಅರೆ ನಾನು ಇಲ್ಲಿಗೆ ಹೇಗೆ ಬಂದೆ, ಹಸಿವಾಗ್ತಿದೆಯಲ್ಲ ಅಂತಾರೆ. ಇದು ನಿನಗೆ ಇಟ್ಟಿರೋದು ಅಂತಾರೆ. 10-15 ನಿಮಿಷದಲ್ಲಿ 2 ಹಂಡೆ ಮಜ್ಜಿಗೆ ಮತ್ತು 10-12 ಬಾಳೆಗೊನೆಗಳನ್ನು ಖಾಲಿ ಮಾಡ್ತಾರೆ ಶ್ರೀಧರ ಸ್ವಾಮಿ. ಯಾಕೆ ಇದನ್ನು ನಾನು ದೋಷ ಪರಿಹಾರ ವಿಭಾಗದಲ್ಲಿ ಇದನ್ನು ತಗೊಂಡೆ ಅಂತಂದ್ರೆ, ಅದೇ ನಾರಾಯಣಪ್ಪ ಶ್ರೀಧರ ಸ್ವಾಮಿಗಳವ್ರ ಜೊತೆಯಲ್ಲಿದ್ದಾಗ ಒಂದು ದಿನ, ಏನೋ ನಾರಾಯಣಪ್ಪ ನಿನಗೇನು ಅನ್ಸಲ್ವೇನೋ, ಸಾಕು ಅನ್ಸಲ್ವೇನೋ ಅಂದ್ರಂತೆ ಶ್ರೀಧರರು. ಅಲ್ಲ, ಹೋಗು ಅಂದ್ರೆ ಹೋಗ್ತೇನೆ, ನನಗೇನು ತೊಂದರೆ ಇಲ್ಲ ಅಂದ್ರಂತೆ ನಾರಾಯಣ. ಆಯ್ತು ತಗೋ ಅಂಥೇಳಿ ಮಂತ್ರಾಕ್ಷತೆ ಕೊಟ್ರೆ, ತಗೊಂಡು ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕೊಂಡು ಬಂದು ಗೋಶಾಲೆ ಒಳಗೆ ಮಲಗಿಬಿಟ್ಟು ಪ್ರಾಣ ಬಿಟ್ಟವರು ನಾರಾಯಣಪ್ಪ. ಯಾಕೆ ಈ ಮಾತು ಹೇಳಿದೆ ನಾನು ಅಂತಂದ್ರೆ, ಇದೆಲ್ಲ ಆಧ್ಯಾತ್ಮಿಕ ಜಗತ್ತಿನ ವಿಚಾರ. ಇದೆಲ್ಲ ಲೌಕಿಕದಲ್ಲಿ ನೋಡೋರಿಗೆ ಎಲ್ಲ ವಿಚಿತ್ರ ಅಂತಲೇ ಅನ್ಸುತ್ತೆ. ಹಾಗಾಗಿ ಯಾರ್ಯಾರಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡವ್ರು ಇರ್ತಾರೆ, ಅಂಥವರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆಗಿರುವಂಥ 108 ತೊಡಕುಗಳಿರ್ತವೆ, ದೋಷಗಳಿರ್ತವೆ, ಜನ್ಮಾಂತರದ ಶಾಪಗಳಿರ್ತವೆ. ಈ ಜನ್ಮದಲ್ಲಿ ನಾವು ಕಟ್ಕೊಂಡಿರ್ತಕ್ಕಂಥ ಅನೇಕ ಕಗ್ಗಂಟಾಗಿ ಹೋಗಿರ್ತದೆ ನಮ್ಮ ಜೀವನ. ಹಾಗಾಗಿ ಆಧ್ಯಾತ್ಮಿಕವಾಗಿ ಯಾವ ಸಾಧನೆ ಮಾಡೋಕ್ಕೂ ಆಗ್ತಾ ಇರೋದಿಲ್ಲ. ಜಪ, ತಪ, ಅನುಷ್ಠಾನ, ಪೂಜೆ, ಪುನಸ್ಕಾರ, ಹೋಮ, ಹವನ, ತೀರ್ಥಯಾತ್ರೆ, ವ್ರತ, ನಿಯಮ ಏನು ಮಾಡಿದ್ರು ಯಾವುದರಿಂದಲೂ ನಮ್ಗೆ ಯಾವ ಫಲನೂ ಸಿಗ್ತಾ ಇರೋದಿಲ್ಲ. ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ, ಮಾಡಿರ್ತಕ್ಕಂಥ ಸತ್ಕಾರ್ಯಗಳೆಲ್ಲವೂ ಕೈಗೂಡಬೇಕು, ಮಾಡಿರ್ತಕ್ಕಂಥ ಕರ್ಮವನ್ನು ತೊಳ್ಕೊಳ್ಬೇಕು ಅನ್ನೋಂಥ ಅಪೇಕ್ಷೆ ಇರ್ತಕ್ಕಂಥವ್ರು ಶೀಗೆಹಳ್ಳಿ ಪರಮಾನಂದ ಮಠಕ್ಕೆ ಹೋಗಿ ಅಲ್ಲಿ ಈಗ ಶಿವಾನಂದರ ಸಮಾಧಿ ಅಂತಕ್ಕಂಥದ್ದಿದೆ. ಅವರು ಶ್ರೀಧರ ಸ್ವಾಮಿಗಳವ್ರ ಗುರುಗಳು 50ನೇ ದಶಕದಲ್ಲಿ ಅವರು ತಮ್ಮ ದೇಹವನ್ನು ಬಿಡ್ತಾರೆ, 1950ರ ದಶಕದಲ್ಲಿ. ಹಾಗಾಗಿ ಇವತ್ತು ಕೂಡ ಅಲ್ಲಿ ಅವರ ಸಮಾಧಿ ಅಂತಕ್ಕಂಥದ್ದಿದೆ. ಯಾಕೆ ಅಂತಂದ್ರೆ ಸನ್ಯಾಸಿಗಳನ್ನ ಅಗ್ನಿ ಸಂಸ್ಕಾರ ಮಾಡೋದಿಲ್ಲ. ಕಾರಣ ಏನು ಅಂತಂದ್ರೆ, ಎಲ್ಲಿಯವರೆಗೆ ಸಾಧಕರ ಆ ದೇಹ ಅಂತಕ್ಕಂಥದ್ದು ಬೇಕಾದ್ರೆ ಭೂಗರ್ಭದಲ್ಲಿರಲಿ, ಎಲ್ಲಿಯವರೆಗೆ ಮೂಳೆ ಇತ್ಯಾದಿಗಳು ಅಸ್ತಿತ್ವದಲ್ಲಿ ಇರ್ತದೆಯೋ ಅಲ್ಲಿಯವರೆಗೂ ಕೂಡ ಅವರ ಜೀವ ಚೈತನ್ಯ ಅಂತಕ್ಕಂಥದ್ದು ತನ್ನ ಕೆಲಸವನ್ನು ತಾನು ಆ ಒಂದು ವಾತಾವರಣದಲ್ಲಿ ಮಾಡ್ತಾ ಇರ್ತದೆ ಅಂತ ಹೇಳ್ತಾರೆ. ಮತ್ತು ಮನಸ್ಸು ಎಲ್ಲಿ ಕರಿತದೆಯೋ ಅಲ್ಲಿ ಹೋಗ್ತದೆ. ನಾವು ಆಧಾರವಾಗಿ ಇವತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರನ್ನು ನಾವು ನೋಡ್ತೇವೆ. ಇವತ್ತಿಗೂ ಕೂಡ ಜೀವಂತ ಸಮಾಧಿ ಆಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ಭಕ್ತಾದಿಗಳು ಕರೆದ್ರೆ ಅಲ್ಲಿ ಹೋಗ್ತಾರೆ, ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಅಂತಕ್ಕಂಥ ವಿಚಾರ ನಮ್ಗೆಲ್ಲರಿಗೂ ಗೊತ್ತು. ಕಲ್ಪವೃಕ್ಷ, ಕಲಿಯುಗದ ಕಾಮಧೇನು ಇತ್ಯಾದಿ ಎಲ್ಲ ನಾವು ರಾಘವೇಂದ್ರ ಶ್ರೀಗಳನ್ನು ಕರಿತೇವಲ್ವ. ಹಾಗೇನೆ ಆಧ್ಯಾತ್ಮಿಕ ಸಾಧಕರು, ಸನ್ಯಾಸಿಗಳು ಅಥವಾ ಅವಧೂತರು, ವಿಭೂತಿ ಪುರುಷರು, ಸಾಧಕರು, ಸಿದ್ಧರು ಎಲ್ಲರದ್ದು ಅದೇ ಕಥೆ. ಹಾಗಾಗಿ ಅಲ್ಲಿ ಹೋಗಿ ಯಾರು ಸೇವಾದಿಗಳನ್ನು ಮಾಡಿ ಬರ್ತಾರೆ, ವ್ಯವಸ್ಥಿತವಾದ ರೀತಿಯಲ್ಲಿ ಅಲ್ಲಿ ನಡ್ಕೊಳ್ತಾರೆ, ಅಂಥವರ ಆಧ್ಯಾತ್ಮ ಮಾರ್ಗದಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರವಾಗುತ್ತೆ. ಹೇಗೆ ಶ್ರೀಧರ ಸ್ವಾಮಿಗಳವರ ಲೆಕ್ಕದ ಯೋಗ ಸಾಧಕರಾದರು, ಆ ಮಟ್ಟದಲ್ಲಿ ಸಂಪೂರ್ಣ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದಿಂದ ಎಲ್ಲೆಲ್ಲೂ ಓಡಾಡುವಂಥ ಸಾಮರ್ಥ್ಯ ಶ್ರೀಧರ ಸ್ವಾಮಿಗಳವರಿಗಿತ್ತು ಅಂತಾರೆ. ಪರಕಾಯ ಪ್ರವೇಶ ಮಾಡುವಷ್ಟರ ಮಟ್ಟಿಗೆ ಸಾಮರ್ಥ್ಯ ಶ್ರೀಧರ ಸ್ವಾಮಿಗಳವರಲ್ಲಿ ಇತ್ತು ಅಂತಂದ್ರೆ, ಶ್ರೀಧರ ಸ್ವಾಮಿಗಳವ್ರ ಗುರುಗಳು ಶಿವಾನಂದರು ಅಂತಂದ್ರೆ ಅವರು ಯಾವ ಲೆವೆಲಲ್ಲಿ ಇದ್ದಿರಬಹುದು, ನಾವು ಅದನ್ನೆಲ್ಲ ಊಹೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು. ಆ ಶಿಷ್ಯರೇ ಆ ಮಟ್ಟದಲ್ಲಿ ಇರುವಾಗ ಆ ಶಿಷ್ಯನ ತಯಾರು ಮಾಡಿದವ್ರು ಯಾವ ಮಟ್ಟದಲ್ಲಿ ಇರ್ಬೋದು ಯೋಚನೆ ಮಾಡ್ಬೇಕಲ್ವಾ. ಹಾಗೆ ಅಲ್ಲಿ ಹೋಗಿ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ಕೊಂಡು ಅನುಗ್ರಹ ಪಡ್ಕೊಂಡು ಬರ್ಬೋದು. ಮುಕ್ತಿ ಮಾರ್ಗದ ಕಡೆಗೆ ಸಾಗುವಂತಹ ಮನಸ್ಸುಗಳಿಗೆ ಖಂಡಿತವಾಗ್ಲೂ ಒಂದು ಸೂಕ್ತವಾದಂತಹ ಜಾಗ ಶೀಗೆಹಳ್ಳಿಯ
ನಮ್ಮ ಶಿವಾನಂದ ಗುರುಗಳ ಒಂದು ಸಮಾಧಿ ಇರುವಂತಹ ಜಾಗ. ಹೌದು. ಖಂಡಿತ ಒಮ್ಮೆ ಹೋಗಿ ಬನ್ನಿ ಅಂತ ಹೇಳಿ ಗುರುಗಳೇ, ಮುಂದಿನ 4 ರಾಶಿಗಳನ್ನ ತಿಳಿಸಿ. ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ ಷಷ್ಠ ಸ್ಥಾನಕ್ಕೆ ಬಂದಿರತಕ್ಕಂತಹದ್ದು ಒಳ್ಳೆ ಯೋಗ. ಆತ್ಮಕಾರಕನಾಗಿರತಕ್ಕಂತಹ ಸೂರ್ಯ ಉತ್ತರಾಯಣ ಪುಣ್ಯಕಾಲದಲ್ಲಿ ಶುಕ್ರನೊಂದಿಗೆ ಬಂದಿರತಕ್ಕಂತಹದ್ದು. ಶುಕ್ರ ಅಂತಂದ್ರೆ ಯಜುರ್ವೇದದ ಗುರು. ಹಾಗಾಗಿ ಯಜುರ್ವೇದ ಅಂದ್ರೆ ಯಜ್ಞ ಮಾರ್ಗವನ್ನು ಸೂಚಿಸ್ತಕ್ಕಂತಹದ್ದು. ಯಜ್ಞಾದಿಗಳನ್ನು ಆಚರಣೆ ಮಾಡಿಕೊಂಡು ಯಜ್ಞಪೂರ್ವಕವಾಗಿ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳೋದು, ಶಿವಾನುಭವವನ್ನು ಪಡ್ಕೊಳ್ತಕ್ಕಂತಹದ್ದು ಇತ್ಯಾದಿಗಳಿಗೆಲ್ಲ ಬಹಳ ಯೋಗ್ಯವಾಗಿರ್ತಕ್ಕಂಥ ಕಾಲ ಆಗಿದೆ. ಮತ್ತು ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಸೂರ್ಯನಿಗೆ 11ನೇ ರಾಶಿಯಲ್ಲಿ ವ್ಯಯಾಧಿಪತಿ ಇದ್ದಾನೆ. 11ನೇ ರಾಶಿಯಲ್ಲಿ ವ್ಯಯಾಧಿಪತಿ ಇರ್ತಕ್ಕಂಥದ್ದು ಅಂದ್ರೆ ಯಾವುದೋ ಕಳೆದೋಗಿರ್ತಕ್ಕಂಥ ವಸ್ತುವನ್ನ ಪುನಃ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು, ಲಾಭ ಮಾಡ್ಕೊಳ್ತಕ್ಕಂಥದ್ದು ಇತ್ಯಾದಿಗಳೆಲ್ಲವೂ ಕೂಡ ಹೌದು. ಸ್ತ್ರೀ ಸೌಖ್ಯವನ್ನು ಹೊಂದತಕ್ಕಂಥದ್ದು, ಮನೆಯಲ್ಲಿ ಕಂಕಣ ಭಾಗ್ಯಾದಿ ಕಾರ್ಯಗಳನ್ನು ಅಂದ್ರೆ ವಿವಾಹಾದಿ ಮಂಗಳ ಪ್ರಯತ್ನಗಳನ್ನು ಮಾಡ್ತಕ್ಕಂಥವರಿಗೆಲ್ಲ ಕೂಡ ಉತ್ತಮವಾದಂತಹ ಸೂಚನೆಯನ್ನು ಹೊಂದುವಂತಹ ಒಂದು ಪೂರ್ಣ ಅವಕಾಶ ಇದೆ. ಮತ್ತು ಈ ವಿಷಯದಲ್ಲಿ ಹೇಳಬೇಕು ಅಂತಂದ್ರೆ ಶಿವನ ಆರಾಧನೆಯನ್ನೇ ಮಾಡಿ ಶಿವಾನುಗ್ರಹವನ್ನು ಪಡ್ಕೊಳ್ಳಿ, ಖಂಡಿತವಾಗಲೂ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ 3 ಮತ್ತು 5ನೇ ಮನೆಯಲ್ಲಿ ಇರ್ತಕ್ಕಂಥ ರವಿ ಮತ್ತು ಚಂದ್ರರು ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥ ದಿನ, ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗುವಂಥದ್ದು. ಪಂಚಮದಲ್ಲಿ ರವಿ ಬಂದಾಗ ಸ್ವಲ್ಪ ಮಟ್ಟಿಗೆ ಘಾತಕ ಯೋಗವನ್ನು ಕೊಟ್ಟರೂ ಕೂಡ ಅಲ್ಲಿ ಶುಕ್ರ ಅಸ್ತಸ್ಥಿತಿಯಲ್ಲಿ ಭಾಗ್ಯಾಧಿಪತಿಯಾಗಿರೋದ್ರಿಂದ ತ್ರಿಕೋಣ ಅಂತಕ್ಕಂಥದ್ದು ಬಲಿಷ್ಠವಾಗುತ್ತೆ. ಕನ್ಯಾ ರಾಶಿಯವರಿಗೆ ತ್ರಿಕೋಣ ಬಲಿಷ್ಠ ಆದಾಗ ಏನಾಗುತ್ತೆ ಅಂದ್ರೆ ಆತ್ಮಯೋಗ ಅಂತಕ್ಕಂಥದ್ದು ಜಾಗೃತವಾಗುತ್ತೆ, ಆತ್ಮಶಕ್ತಿ ಜಾಗೃತವಾಗುತ್ತೆ, ವಿಲ್ ಪವರ್ ಜಾಸ್ತಿ ಆಗುತ್ತೆ. ಎಲ್ಲ ಹೌದು, ಆದರೆ ಪಾಪಾಚರಣೆಯ ಭಯ ಅಂತಕ್ಕಂಥದ್ದು ಒಂದು ಇದ್ದೇ ಇದೆ. ಸಪ್ತಮ ರಾಶಿಯಿಂದ ಶನೈಶ್ಚರನ ದೃಷ್ಟಿ ಕೂಡ ಇರೋದ್ರಿಂದ ಪಾಪಾಚರಣೆಯನ್ನು ಮಾಡೋದರ ಫಲವಾಗಿ ದೊಡ್ಡ ಮಟ್ಟದ ಸಂಕಟ ಕೂಡ ಕೆಲವರಿಗೆ ಬರಬಹುದು. ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಿ. ಮತ್ತು ಸನ್ಮಾರ್ಗದಲ್ಲಿ ನಡೆಯುವಂತಹ ಬುದ್ಧಿ ಪ್ರಚೋದನೆಗೋಸ್ಕರವಾಗಿ ಸದ್ಗುರುವನ್ನು ಆಶ್ರಯಿಸಿ. ನೀವು ಯಾವ ಪರಂಪರಾನುಗತವಾಗಿರ್ತಕ್ಕಂಥ ಗುರುವನ್ನು ಆಶ್ರಯಿಸ್ತೀರೋ, ಇದುವರೆಗೆ ನಡ್ಕೊಂಡ್ ಬಂದಿದ್ದೀರೋ ಅದನ್ನೇ ಮುಂದುವರಿಸಿ. ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಶಂಕರಾಚಾರ್ಯರು, ಶೃಂಗೇರಿಯೋ, ಉಡುಪಿಯೋ, ನಿಮಗೆ ಯಾವುದು ಮನಸ್ಸಿಗೆ ಬರ್ತದೆಯೋ ಅಲ್ಲಿಗೆ ಹೋಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ನಡ್ಕೊಳ್ಳಿ, ಖಂಡಿತವಾಗಲೂ ಶುಭವಾಗ್ತದೆ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಕರ್ಮಾಧಿಪತಿ ಧನದಲ್ಲಿ ನೀಚನಾಗಿರ್ತಕ್ಕಂಥದ್ದು ಮತ್ತು ಲಾಭಾಧಿಪತಿ ಚತುರ್ಥ ಭಾವಕ್ಕೆ ಬಂದಿರತಕ್ಕಂಥದ್ದು. ಕರ್ಮಕ್ಕೆ ದೃಷ್ಟಿ, ಕರ್ಮಘಾತಕ ಯೋಗ, ಶಾಶ್ವತವಾಗಿ ಕೆಲಸವನ್ನು ಬಿಡಬೇಕಾದ ಕೂಡ ಕೆಲವು ಸಂದರ್ಭ ಬರಬಹುದು. ಕಾರಣ ರಾಶ್ಯಾಧಿಪತಿಯೇ ಅಸ್ತಸ್ಥಿತಿಯಲ್ಲಿದ್ದು ಲಾಭಾಧಿಪತಿಯಿಂದ ನೋಡ್ತಕ್ಕಂಥದ್ದು. ಹಾಗಾಗಿ ಕರ್ಮವನ್ನು ಕಳ್ಕೊಳ್ತಕ್ಕಂಥದ್ದು, ಉದ್ಯೋಗ ಸ್ಥಾನದಲ್ಲಿ ಲೇ ಆಫ್ ಇತ್ಯಾದಿಗಳಾಗುವಂಥದ್ದು, ಕೆಲವರಿಗೆ ಕೆಲಸವನ್ನು ಬಿಡಬೇಕಾಗಿ ಬರಬಹುದು, ಸರ್ಕಾರಿ ಉದ್ಯೋಗ ಹೋಗ್ತಕ್ಕಂಥದ್ದು, ಸಸ್ಪೆನ್ಷನ್ ಇತ್ಯಾದಿಗಳು, ದಂಡನೆ ಇತ್ಯಾದಿಗಳು ಕೂಡ ಆಗಬಹುದು. ದೊಡ್ಡ ಮಟ್ಟದ ಸಮಸ್ಯೆಗಳು ಕೂಡ ಬರುವಂಥ ಲಕ್ಷಣಗಳು ಕಾಣಿಸುತ್ತೆ ತುಲಾರಾಶಿಯವರಿಗೆ. ಕಾರಣ ಷಷ್ಠಭಾವದಲ್ಲಿರ್ತಕ್ಕಂತಹ ಶನೈಶ್ಚರನ ದೃಷ್ಟಿ ನಿಮ್ಮ ತೃತೀಯದಲ್ಲಿರ್ತಕ್ಕಂತಹ ಬುಧ ಮತ್ತು ಮಂಗಳರಿಗೆ ಬೀಳ್ತಾ ಇದೆ. ಮನಸ್ಸು ವ್ಯಗ್ರವಾಗ್ತಕ್ಕಂಥದ್ದು, ವಿಚಿತ್ರವಾಗಿರ್ತಕ್ಕಂಥ ವರ್ತನೆಗಳನ್ನು ಕೂಡ ಊಹಿಸಬಹುದಾಗಿರುತ್ತೆ. ಬುಧ ಮನಸ್ಸನ್ನು ಕೆಡಿಸ್ತಾನೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಕೂಡ ಅಲ್ಲಿರೋದ್ರಿಂದ ಮನಸ್ಸು ಬಹಳ ವಿಚಲಿತವಾಗ್ತಕ್ಕಂಥದ್ದು, ಬೇಸರ. ಸಪ್ತಮ ಮತ್ತು ಭಾಗ್ಯಾಧಿಪತಿ ತಂದೆಯ ಸಮಾನರಾಗಿರ್ತಕ್ಕಂಥ ವ್ಯಕ್ತಿಗಳಿಂದಲೂ ಸಾಕಷ್ಟು ನಿಂದನೆಗಳು, ಬೈಗುಳಗಳು ಇತ್ಯಾದಿಗಳು ಕೂಡ ಆಗಬಹುದು. ಇವೆಲ್ಲವೂ ಕೂಡ ಮನಸ್ಸನ್ನು ತುಂಬ ಹಾಳು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಅದು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಒಳಗಡೆಗೆ ಅದು ಒಂದು ಕುದಿ, ಬೆಂಕಿಯಂತೆ, ಪಶ್ಚಾತ್ತಾಪ ಇತ್ಯಾದಿ ಏನು ಹೇಳ್ತಾರಲ್ಲ, ಬೆಂಕಿಯ ರೀತಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮತ್ತೆ ಒಂದೊಮ್ಮೆ ನಿಮ್ಮಿಂದ ತಪ್ಪು ನಡೆದಿದ್ದು ಸತ್ಯವಾಗಿದ್ದರೆ ಅದರಲ್ಲಿ ಸೋಲ್ತಕ್ಕಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಹಿರಿಯರ ಮುಂದೆ ನಾವು ಒಂದು ಸಾರಿ ಸೋತ್ರೆ ಜೀವನದಲ್ಲಿ ನಾವು ಸೋಲೋದನ್ನು ತಪ್ಪಿಸ್ಕೋಬಹುದು. ಆದರೆ ಹಿರಿಯರ ಮುಂದೆ ಸೆಟದು ನಡ್ಕೊಂಡ್ವಿ ಅಂತ ಹೇಳಾದ್ರೆ ಜೀವನದಲ್ಲಿ ಸೋಲ್ಬೇಕಾಗತ್ತೆ. ಯೋಚನೆ ಮಾಡಿ ಹೆಜ್ಜೆ ಇಡಿ. ಮತ್ತು ನಿಮ್ಮ ಕುಲದೇವರನ್ನು ಉಪಾಸನೆ ಮಾಡ್ಕೊಳ್ಳಿ. ಅದರ ಬಗ್ಗೆ ಕಲ್ಪನೆ ಇಲ್ಲ ಅಂದರೆ ನಿಮ್ಮ ರಾಶ್ಯಾಧಿಪತಿ ಅಸ್ತವಾಗಿರ್ಲಿಕ್ಕೆ ಕಾರಣ ಸೂರ್ಯ ಆಗಿರೋದ್ರಿಂದ ಈಶ್ವರಂ ಭಾಸ್ಕರಂ ಮಿಂದ್ಯಾತ್ ಅಂತ ಹೇಳುತ್ತೆ. ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಪಂಚಾಯತನ ಜಪ ಅಥವಾ ಶಿವ ಪಂಚಾಕ್ಷರಿ ಜಪವನ್ನು ಆಚರಣೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ರಾಶಿಗೆ ಬಂದಿರತಕ್ಕಂಥ ಭಾಗ್ಯಾಧಿಪತಿ ನೀಚನಾಗಿದ್ದು ರಾಶಿಗೆ ಕರ್ಮಾಧಿಪತಿ ಆಗಿರತಕ್ಕಂಥ ಸೂರ್ಯ 3ನೇ ರಾಶಿಯಲ್ಲಿರುವಂಥದ್ದು ಸ್ವಲ್ಪ ಮಟ್ಟಿನ ಒಳ್ಳೆಯ ಯೋಗ. ಸಪ್ತಮಾಧಿಪತಿಯೊಂದಿಗೆ ಕರ್ಮಾಧಿಪತಿ ಸೇರಿರ್ತಕ್ಕಂಥದ್ದು ಮತ್ತು ಭಾಗ್ಯಕ್ಕೆ ದೃಷ್ಟಿ ಆಗ್ತಕ್ಕಂಥದ್ದು ಒಳ್ಳೆಯ ಯೋಗ ಅದು ಹೌದು. ಆದರೆ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಚಾಂಚಲ್ಯವನ್ನ ಅಥವಾ ಒಂದು ಥರದ ದುಗುಡ ಆತಂಕದ ಮನಸ್ಥಿತಿಯನ್ನು ಕೊಡ್ತಾನೆ. ಆದರೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು ಕೂಡ ಕಿರಿಕೆನೆ. ಆದರೂ ಬಹಳ ಬಲಿಷ್ಠನಾಗಿರ್ತಕ್ಕಂಥ ರವಿ 3ನೇ ರಾಶಿಯಲ್ಲಿ ಪರಮಶುದ್ಧ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಒಳ್ಳೆಯ ಒಂದು ಯೋಗ. ವೃಶ್ಚಿಕಕ್ಕೆ ಮಿತ್ರನೂ ಹೌದು ಅವನು. ಹಾಗಾಗಿ ತೃತೀಯ ಭಾವದಲ್ಲಿದ್ದಾಗ ಆತ್ಮಸ್ಥೈರ್ಯವನ್ನು ವಿಲ್ ಪವರನ್ನು ಹೆಚ್ಚು ಮಾಡ್ತಾನೆ. ಕರ್ಮದಲ್ಲಿ ಉತ್ತೇಜನವನ್ನು ಕೊಡ್ತಾನೆ. ಕರ್ಮ ಸ್ಥಾನಾಧಿಪತಿ ಕೂಡ ಹೌದು. ಸರ್ಕಾರಿ ಉದ್ಯೋಗಿಗಳಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾನೆ. ಯಾವುದೋ ಒಂದು ಕಾರಣ ನಿಮಿತ್ತವಾಗಿ ದೂರದ ಊರಿಗೆ ನಿಮ್ಮನ್ನು ಟ್ರಾನ್ಸ್ಫರ್ ಇತ್ಯಾದಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಆಗುವಂಥ ಅವಕಾಶ ತುಂಬ ಚೆನ್ನಾಗಿದೆ. ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಶುಕ್ರ ಮತ್ತು ರವಿ ಸಂಬಂಧಿತವಾಗಿ ಮಹಾಲಕ್ಷ್ಮಿಯನ್ನೇ ಉಪಾಸನೆ ಮಾಡ್ಕೊಳ್ಳಿ. ಶುಭವಾದ. ಗುರುಜಿ, ಮೋಹನ್ ಅನ್ನೋರು ಈ ಒಂದು ಪ್ರಶ್ನೆಯನ್ನು ಕಳಿಸ್ಕೊಟ್ಟಿದ್ದಾರೆ. 1/10/1987 ಹುಟ್ಟಿರುವಂಥ ದಿನಾಂಕ 11:30 ಬೆಳಗ್ಗೆ ಹುಟ್ಟಿರುವುದು. ಗುರುಜಿ, ನನಗೀಗ ಹೊರದೇಶಕ್ಕೆ ಕೆಲಸದ ನಿಮಿತ್ತ ಅವಕಾಶ ಬಂದಿದೆ. ಮನೇಲಿ ಎಲ್ಲರೂ ಬೇಡ ಬೇಡ ಅಂತಿದ್ದಾರೆ. ಏನು ಮಾಡೋದು ದಯಮಾಡಿ ತಿಳಿಸಿ. ಹೊರಗಡೆ ಹೋದರೆ ಒಳ್ಳೇದಾ ಅಥವಾ ಇಲ್ಲೇ ಉಳ್ಕೊಂಡ್ಲಾ ಅಂತ ಕೇಳ್ತಿದ್ದಾರೆ. ಮೋಹನ್ ಕುಮಾರ್ ಅಲ್ಲ? ಮೋಹನ್ ಕುಮಾರ್ ಅವರೇ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ನೋಡಿದಾಗ ನಿಮ್ಮದು ಪೂರ್ವಾಷಾಢ ನಕ್ಷತ್ರ, ಧನುರಾಶಿ ಮತ್ತು ವೃಶ್ಚಿಕ ಲಗ್ನ ಆಗಿದೆ. ಚಂದ್ರ 12ರಲ್ಲಿ ಶನಿ, ಶನಿಯಿಂದ 12ರಲ್ಲಿ ಬುಧ, ಬುಧನಿಂದ 12ರಲ್ಲಿ ರವಿ. ಹೀಗಾಗಿ ವ್ಯಯಮಾಲೆ ಅಂತಕ್ಕಂಥದ್ದಿದೆ. ವ್ಯಯಮಾಲೆ ಯೋಗ ಮತ್ತು ಶುಕ್ರ ನೀಚನಾಗಿರ್ತಕ್ಕಂಥದ್ದು ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿಯೊಂದಿಗಿರ್ತಕ್ಕಂಥದ್ದು. ಇದೆಲ್ಲ ಜ್ಯೋತಿಷ್ಯದ ಭಾಷೆ. ಆದರೆ ಗೋಚಾರ ಸ್ಥಿತಿಯ ಪ್ರೆಸೆಂಟ್ ಸಿಚುಯೇಷನ್, ಪ್ಲಾನೆಟರಿ ಪೊಸಿಷನ್ಸ್ ಅಂತ ಏನು ಹೇಳ್ತಾರಲ್ಲ, ಸದ್ಯದ ಗ್ರಹ ಸ್ಥಿತಿಯ ಪ್ರಕಾರ ಯೋಚನೆ ಮಾಡಿದಾಗ ನಿಮ್ಮ ದಶಾಭುಕ್ತಿಯಲ್ಲಿ ಈಗ ಸದ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ರಾಹುವಿನ ದಶೆ. ಇನ್ನು 7 ವರ್ಷಗಳ ಕಾಲ ನಿಮಗೆ ರಾಹುವಿನ ದಶೆ ಇದೆ. ಮತ್ತು ರಾಹುವನ್ನು ತಮಸ್ಸು ಅಂತ ಹೇಳ್ತಾರೆ, ಮಿಸ್ಲೀಡ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಇತ್ಯಾದಿಗಳಿಗೆ ಊಹಿಸ್ತಕ್ಕಂಥದ್ದು. ಮತ್ತು ರಾಹು ದುಸ್ಥಾನದಲ್ಲಿ 6, 3 ಇತ್ಯಾದಿ ಸ್ಥಿತಿಗಳಲ್ಲಿ ರಾಹು ಇದ್ದರೆ ಒಳ್ಳೆಯದು. ಆದರೆ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿದ್ದಾನೆ ಮತ್ತು ಗೋಚಾರದಲ್ಲಿ ಕೂಡ ಅವನು ಲಗ್ನದಿಂದ ಸುಖ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಇನ್ನು 1.5 ವರ್ಷಗಳ ಕಾಲ ಅವನ ಸ್ಥಿತಿ ಶುಭಕರವಾಗಿ ಇಲ್ಲ. ಹಾಗಾಗಿ ಜೊತೆಯಲ್ಲಿ ಆ ನಂತರದಲ್ಲಿ ಕೂಡ ದಶಾಭುಕ್ತಿಯಲ್ಲಿ ವ್ಯತ್ಯಾಸವಾಗುತ್ತೆ. ಶನಿ ಕೂಡ ಮುಂದೆ ಹೋಗ್ತಾನೆ. ಆವಾಗ ನಿಮಗೆ ಪಂಚಮ ಶನಿಯ ಬಾಧೆ ಕೂಡ ಇರುತ್ತೆ. ಜಾತಕದಲ್ಲಿ 12ನೇ ಮನೆಯಲ್ಲಿ ಲಾಭಾಧಿಪತಿಯಾಗಿರ್ತಕ್ಕಂಥ ಬುಧ, ಅಂದರೆ ಲಾಭವನ್ನು ಮಾಡಬೇಕಾಗಿರ್ತಕ್ಕಂಥ ಬುಧನೇ ವ್ಯಯವನ್ನು ಮಾಡ್ತಕ್ಕಂಥದ್ದು ಪರಿವರ್ತನೆಯಲ್ಲಿದ್ದಾನೆ. ಹಾಗಾಗಿ ನೀವು ದೇಶಾಂತರ ಅಥವಾ ಬೇರೆ ದೇಶಕ್ಕೆ, ದೇಶಾಂತರ ಅಂದರೆ ಬೇರೆ ದೇಶಕ್ಕೆ ಅಂತ, ಮತ್ತೆ ಬೇರೆ ಥರ ತಗೋಬೇಡಿ, ಬೇರೆ ದೇಶಕ್ಕೆ ನೀವು ಹೋಗುವಂಥದ್ದೇನಿದೆಯಲ್ಲ, ಇದು ನಿಮಗೆ ಅಪಾಯ ಮತ್ತು ಸ್ವಲ್ಪ ಮಟ್ಟಿನ ನಷ್ಟವನ್ನು ಕೂಡ ಸೂಚಿಸುತ್ತೆ. ಲಾಭಕ್ಕಿಂತ ಹೆಚ್ಚು ನಷ್ಟವಾಗುವುದು, ಜೊತೆಗೆ ಆತ್ಮಶಕ್ತಿಯ ಕೊರತೆ ಆಗ್ತಕ್ಕಂಥದ್ದು ಎಲ್ಲದೂ ಕೂಡ ಫಲವಾಗಿ ಕಾಣಿಸುತ್ತೆ. ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಹೇಳ್ತಿರೋದು ನಾನು. ಹಾಗಾಗಿ ನಿಮ್ಮ ಜಾತಕದ ಪ್ರಕಾರ ನೀವು ವಿದೇಶಕ್ಕೆ ಹೋಗದೇ ಇರತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಒಳ್ಳೆಯದು. 2032ನೇ ಇಸ್ವಿಯಲ್ಲಿ ನಿಮಗೆ ರಾಹುದಶೆ ಮುಕ್ತಾಯ ಆಗುತ್ತೆ. ಅದಾದ ನಂತರ 3 ವರ್ಷ ಗುರುದಶಾ ಗುರುಭುಕ್ತಿ ಕೂಡ ಇರುತ್ತೆ. ಹಾಗಾಗಿ ಹೇಳೋದಾದರೆ ಒಂದು ಅಂದಾಜಿನ ಪ್ರಕಾರ ಇನ್ನು 10 ವರ್ಷಗಳ ಕಾಲ 2035ನೇ ಇಸ್ವಿಯವರೆಗೆ, ಜುಲೈ ತಿಂಗಳವರೆಗೂ ಕೂಡ ವಿದೇಶ ಯಾತ್ರೆ ಅಂತಕ್ಕಂಥದ್ದು ಪ್ರವಾಸ ಟೂರ್ ಲೆಕ್ಕದಲ್ಲಿ, ಪಿಕ್ನಿಕ್ ಲೆಕ್ಕದಲ್ಲಿ ನೀವು ಹೋಗಿ ಬರೋದಕ್ಕೆ ವಿರೋಧ ಇಲ್ಲ. ಉದ್ಯೋಗ ನಿಮಿತ್ತವಾಗಿ ಹೋಗ್ತೇನೆ, ಅಲ್ಲೇ ಇದ್ದು ಕೆಲಸ ಮಾಡಿ ಸಂಪಾದನೆ ಮಾಡ್ತೇನೆ ಅಂತಂದರೆ ಅದು ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಅಂತ ನಿಮ್ಮ ಜಾತಕದ ಪ್ರಕಾರ, ಅದು ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಜಾತಕ ಮಾಡಿದಾಗ ಅನಿಸ್ತದೆ. ದಶಾಭುಕ್ತಿ ಕೂಡ ಶುಭಕರವಾಗಿಲ್ಲ. ಗ್ರಹಸ್ಥಿತಿ ಸದ್ಯದ ಪರಿಸ್ಥಿತಿಯಲ್ಲಿ ಕೂಡ ನಿಮಗೆ ಅನುಕೂಲಕರವಾಗಿ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಒಂದು 6-8-10 ವರ್ಷ ಮುಂದೆ ಹಾಕ್ತಕ್ಕಂಥದ್ದು ಸೂಕ್ತ ಅಂತ ಅನಿಸುತ್ತೆ. ಯೋಚನೆ ಮಾಡಿ ಮನೆ ಹಿರಿಯರನ್ನು ಒಂದ್ಸಾರಿ ಕನ್ಸಲ್ಟ್ ಮಾಡಿ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಅಥವಾ ನನಗೆ ನನ್ನ ಗುರುಗಳು ಪ್ರಚೋದನೆ ಮಾಡ್ತಾ ಇರೋ ಪ್ರಕಾರ ಹೇಳೋದಾದರೆ, ನೀವು ವಿದೇಶ ಪ್ರಯಾಣವನ್ನು ಉದ್ಯೋಗ ನಿಮಿತ್ತ ಮಾಡ್ತಕ್ಕಂಥ ಕಾಲ ಬಂದಿಲ್ಲ, ಅಥವಾ ಇದು ಅಲ್ಲ.
ಮೋಹನ್ ಅವರೇ, ಒಳ್ಳೇದಾಗಲಿ, ನಿಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳು. ಧನುರಾಶಿಯ ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಅಷ್ಟಮಾಧಿಪತಿ ವ್ಯಯ, ಭಾಗ್ಯಾಧಿಪತಿ ಧನಸ್ಥಿತಿಯಲ್ಲಿ ಬಂದಿರತಕ್ಕಂಥದ್ದು, ಹಾಗಾಗಿ ಉತ್ತಮವಾದಂಥ ದಿನ. ಲಾಭಾಧಿಪತಿಯು ಧನಕ್ಕೆ ಬಂದಿರತಕ್ಕಂಥದ್ದು, ಧನ ಲಾಭವಾಗ್ತಕ್ಕಂಥ ಒಂದು ಕಾಲ, ಅನುಕೂಲ ಕೂಡ ಹೌದು. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಟ್ರಾನ್ಸ್ಫರ್ ಇತ್ಯಾದಿ ಬಯಸ್ತಾ ಇರ್ತಕ್ಕಂಥವ್ರು, ಜೊತೆಯಲ್ಲಿ ವಿಶೇಷವಾಗಿ ಪ್ರಮೋಷನ್ ಬಯಸ್ತಾ ಇದ್ರೆ, ವಾಹನಾದಿಗಳಿಗೆ ಸಂಬಂಧಪಟ್ಟು ಏನಾದರೂ ಲೋನ್ ಇತ್ಯಾದಿಗಳನ್ನು ಮಾಡಬೇಕು, ದೊಡ್ಡ ಕಾರ್ಗಿರಿ ಏನಾದ್ರು ತಗೊಳ್ಬೇಕು ಇತ್ಯಾದಿ ಅಪೇಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂಥವರಿಗೆ ಕೂಡ, ಯಾರು ಧನುರಾಶಿಯವರಿದ್ದಾರೆ, ಧನುಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅವರಿಗೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅವಕಾಶ ಇರುವ ಲಕ್ಷಣ ಇದೆ. ಪ್ರಯತ್ನ ಮಾಡಿ. ಇದರ ಜೊತೆಯಲ್ಲಿ ಲಕ್ಷ್ಮಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ರಾಶಿಗೆ ಬಂದಿರತಕ್ಕಂಥ ಅಷ್ಟಮಾಧಿಪತಿ ಮತ್ತು ಪಂಚಮಾಧಿಪತಿಗಳು ಪೂರ್ವ ಪುಣ್ಯ ಮತ್ತು ಪಾಪ ಎರಡರ ಫಲವನ್ನು ಕೂಡ ಊಟ ಮಾಡಬೇಕಾಗಿ ಬರ್ತಕ್ಕಂಥ ಒಂದು ಕಾಲ. ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ ಮಿತ್ರನು ಅಲ್ಲದೇ ಇರೋದರಿಂದ ವಿಶೇಷವಾಗಿ ಶರೀರದ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿ ಬರುತ್ತೆ. ಉಷ್ಣ ಸಂಬಂಧ ತೊಂದರೆಗಳು, ಪಿತ್ತ ಸಂಬಂಧ ತೊಂದರೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಹೊಟ್ಟೆಯ ಉರಿ ಇತ್ಯಾದಿಗಳು ಕೂಡ ಕಾಣಿಸಬಹುದು. ವಾಹನದಲ್ಲಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಹೆಚ್ಚು ಎಚ್ಚರಿಕೆ ಅಂತಕ್ಕಂಥದ್ದು ಬೇಕಾಗ್ತದೆ. ಗರ್ಭಿಣಿ ಸ್ತ್ರೀಯರು ಕೂಡ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು. ಎತ್ತರದ ಸ್ಥಾನಗಳಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಹುಷಾರಾಗಿ ಜಾಗೃತಿಯಿಂದ ಓಡಾಡ್ತಕ್ಕಂಥದ್ದು ಬಹಳ ಮುಖ್ಯ. ಉಳಿಕೆಯಂತೆ ಮಕರ ರಾಶಿಯವರಿಗೆ ಏನು ಮಹಾ ದೊಡ್ಡ ಮಟ್ಟದ ಸಮಸ್ಯೆ ಅಂತ ಕಾಣಿಸೋದಿಲ್ಲ. ಸಪ್ತಮಾಧಿಪತಿ ಏಕಾದಶದಲ್ಲಿರೋದ್ರಿಂದ ವ್ಯಾಪಾರ ವಹಿವಾಟು ವ್ಯವಹಾರಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಧನಲಾಭ ಅಂತಕ್ಕಂಥದ್ದು, ಅಂದರೆ ಅಲ್ಪ ಪ್ರಮಾಣದಲ್ಲಿ ಧನಲಾಭ ಕಾಣಿಸುತ್ತೆ. ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಇವತ್ತಿನ ದಿನವನ್ನು ಆನಂದದಿಂದ ಶಿವಾರಾಧನೆಯೊಂದಿಗೆ ಕಳ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಸಪ್ತಮಾಧಿಪತಿ ವ್ಯಯಕ್ಕೆ ಬಂದಿರತಕ್ಕಂಥದ್ದು. ಆರೋಗ್ಯ ಸಂಬಂಧ ವ್ಯಾಪಾರಗಳನ್ನು ಮಾಡ್ತಕ್ಕಂಥವರು, ಕುಂಭರಾಶಿಯವರು ಮೆಡಿಕಲ್ ಸ್ಟೋರ್ ಇಟ್ಟಿರ್ತಕ್ಕಂಥವ್ರು, ಇವತ್ತು ಸ್ವಲ್ಪ ಸಾಲಗಿಲ ಇತ್ಯಾದಿಗಳನ್ನು ಕೇಳ್ಕೊಂಡು ಜನ ಬರುವಂಥ ಲಕ್ಷಣ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಆವತ್ತು ಕೊಡ್ತೀನಿ, ಇವತ್ತು ಕೊಡ್ತೀನಿ, ಮೆಡಿಸಿನ್ಸ್ ಕೊಡಿ, ಔಷಧಿ ಕೊಡಿ ಇತ್ಯಾದಿಗಳು ಕೇಳ್ತಕ್ಕಂಥದ್ದು ಕಾಣಿಸುತ್ತೆ. ಬ್ಯೂಟಿ ಪಾರ್ಲರ್ ಇಟ್ಟಿರ್ತಕ್ಕಂಥ ಕುಂಭರಾಶಿ ಹೆಣ್ಣು ಮಕ್ಕಳಿಗೆ ಕೂಡ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಸಾಲ ಹೇಳಿ ಹೋಗ್ತಕ್ಕಂಥ ಜನರು ಕೂಡ ಸಿಗಬಹುದು. ಯೋಚನೆ ಮಾಡಿ. ನಿಮಗೆ ಜನ ಮುಖ್ಯ ಅಂತ ಹೇಳಿದ್ರೆ ವ್ಯವಹಾರ ಬಿಗಿಯಾಗಿ ಮಾಡ್ಕೊಳ್ಳೋದು ಕಷ್ಟ. ವ್ಯವಹಾರ ಬಿಗಿಯಾಗಿ ಮಾಡ್ಕೊಳ್ಳೇಬೇಕು, ಜನ ಇಲ್ದಿದ್ರಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದರೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಕೊಳ್ಳಿ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿಯ ಕೊರತೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಇದರ ಜೊತೆಯಲ್ಲಿ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಚಂದ್ರ ನೀಚನಾಗಿರೋದ್ರಿಂದ ಸ್ವಲ್ಪ ನೀಚ ಜನರ ಜೊತೆಯಲ್ಲಿ ವ್ಯವಹರಿಸುವಾಗ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ರಾಶಿಯಲ್ಲಿ ರಾಹು ಇದ್ದಾರೆ. ನಿಮ್ಮನ್ನ ತಪ್ಪು ದಾರಿಗೆ ಎಳೆಯುವ, ತಪ್ಪು ಗ್ರಹಿಕೆಯನ್ನು ಕೊಟ್ಟು ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. 2ನೇ ಮನೆಯಲ್ಲಿ ಶನಿ ದಂಡನೆಗೆ ಅವಕಾಶ ಕೂಡ ಇರುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ಸಹ ಯೋಚನೆ ಮಾಡಿ ಇಡ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಲಾಭಸ್ಥಿತಿ ಚೆನ್ನಾಗಿದೆ, ಚಿಂತೆ ಮಾಡೋದು ಬೇಡ, ಅನುಕೂಲ ಆಗುತ್ತೆ. ಗುರು ಕೂಡ ಅನುಗ್ರಹಕಾರಕನಾಗಿ ಅನುಗ್ರಹ ಸ್ಥಿತಿಯಲ್ಲಿದ್ದಾನೆ. ದೈವ ಬಲ ಚೆನ್ನಾಗಿದೆ. ನಿಮ್ಮ ಕುಲದೇವತೆಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ನಿಮ್ಮ ಷಷ್ಠಾಧಿಪತಿ ಆಗಿದ್ದರೂ ಕೂಡ ಆತ್ಮಕಾರಕನಾಗಿರತಕ್ಕಂಥ ರವಿ ಏಕಾದಶ ಸ್ಥಾನಕ್ಕೆ ತೃತೀಯಾಧಿಪತಿಯೊಂದಿಗೆ ಬಂದಿದ್ದಾನೆ. ಹಾಗಾಗಿ ಮಾನಸಿಕವಾಗಿರ್ತಕ್ಕಂಥ ಬಲ ವರ್ಧನೆ ಆಗ್ತಕ್ಕಂಥದ್ದು. ಏಕಾದಶಕ್ಕೆ ಸೂರ್ಯ ಬಂದಂತಹ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಾನೆ, ದೈವ ಬಲವನ್ನು ಹೆಚ್ಚು ಮಾಡ್ತಾನೆ. ವಿಶೇಷವಾಗಿರ್ತಕ್ಕಂಥ ಶಿವನ ಅನುಗ್ರಹವನ್ನು ಕೂಡ ಉಂಟು ಮಾಡ್ತಕ್ಕಂಥದ್ದು. ಅಲ್ಲಿ ಶುಕ್ರನ ಜೊತೆಯಲ್ಲಿ ಬಂದಾಗ ಕಳತ್ರ ಸೌಖ್ಯವನ್ನು ಉಂಟು ಮಾಡ್ತಾನೆ. ವಿಶೇಷವಾಗಿ ಮನೆಯಲ್ಲಿ ಸತಿಪತಿಗಳ ಮಧ್ಯದ ಒಂದು ಸಂಬಂಧವನ್ನು ಸುಧಾರಿಸ್ತಕ್ಕಂಥದ್ದು, ಸಂಗಾತಿಗಳ ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಮತ್ತು ಅವರೊಂದಿಗೆ ಒಂದು ಬಾಂಧವ್ಯವನ್ನು ಜೋಡಿಸ್ತಕ್ಕಂಥದ್ದು ಎಲ್ಲ ಒಳ್ಳೆಯ ಒಂದು ಯೋಗಗಳು ಕೂಡ ಬರುತ್ತೆ. ಇದು ಸುಮ್ಮನೆ ಬರೋದಿಲ್ಲ. ಕಾರಣ ಶುಕ್ರ ಹಸ್ತಸ್ಥಿತಿಯಲ್ಲಿದ್ದಾನೆ. ಹಾಗಾಗಿ ಅಷ್ಟು ಈಸಿ ಇಲ್ಲ, ಸುಲಭ ಇಲ್ಲ. ಹಾಗಾಗಿ ಶುಕ್ರ ಸಂಬಂಧಿತವಾಗಿ ಲಕ್ಷ್ಮೀನಾರಾಯಣರ ಉಪಾಸನೆಯೂ ಆಗಬೇಕು, ಸೂರ್ಯ ಸಂಬಂಧಿತವಾಗಿ ಶಿವನ ಉಪಾಸನೆಯೂ ಆಗಬೇಕು. ಹಾಗಾಗಿ ಆರಂಭಿಕ ಹಂತದಲ್ಲಿ ದೋಷ ಪರಿಹಾರಕ್ಕೋಸ್ಕರವಾಗಿ ಶಿವನ ಉಪಾಸನೆ, ಆ ನಂತರದಲ್ಲಿ ಸಂಬಂಧ ವೃದ್ಧಿಗೋಸ್ಕರವಾಗಿ ಲಕ್ಷ್ಮೀನಾರಾಯಣರ ಉಪಾಸನೆ, ಇವೆರಡನ್ನೂ ಕೂಡ ಆಚರಣೆ ಮಾಡ್ಕೊಳ್ಳಿ.
ಪಂಚಮಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ನೀಚ ಸ್ಥಿತಿಯಲ್ಲಿರೋದ್ರಿಂದ ದೇವಿಯ ಉಪಾಸನೆಯನ್ನು ಮಾಡಿಕೊಳ್ಬೇಕು. ಅಂದ್ರೆ ಏನ್ ಮಾಡಬೇಕು? ಉಮಾಮಹೇಶ್ವರ ಅಥವಾ ಪಾರ್ವತಿ ಪರಮೇಶ್ವರ ಮತ್ತು ಲಕ್ಷ್ಮೀನಾರಾಯಣ ಎರಡೂ ದೇವತೆಗಳನ್ನು ಕೂಡ ಸಪತ್ನೀಕರಾಗಿ ಉಪಾಸನೆಯನ್ನು ಮಾಡ್ಕೊಳ್ಳಿ. ಸಾಕಷ್ಟು ಅನುಕೂಲ ಆಗುತ್ತೆ. ಶುಭವಾಗಲಿ ಅಂತ ಹಾರೈಸ್ತೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಸುವಿಚಾರವನ್ನು ತಿಳಿಸ್ತಾ ಇದ್ದೀರಾ. ಸಂಕ್ರಾಂತಿಯ ಹಬ್ಬದಂದು ಪೂಜ್ಯ ಗುರುಗಳ ಒಂದು ವಿಶೇಷತೆಯ ಬಗ್ಗೆ ತಿಳಿಸಿದ್ರಿ, ಶಿವಾನಂದ ಗುರುಗಳ ಬಗ್ಗೆ ಸಮಸ್ತ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಸಂಕ್ರಾಂತಿ ಹಬ್ಬದಂದು ವಿಶೇಷ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ತಮಗೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಉಪನಿಷತ್ತಿನ ವಾಕ್ಯ ಇದು. ಎಲ್ಲರೂ ಚೆನ್ನಾಗಿರಲಿ, ಸರ್ವೇ ಸಂತು ನಿರಾಮಯಾಃ, ಎಲ್ಲರೂ ಸಹ ಆರೋಗ್ಯವಂತರಾಗಿರಲಿ, ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖವಾಗಿರ್ತಕ್ಕಂಥದ್ದಾಗಲಿ, ಮಾ ಕಶ್ಚಿತ್ ದುಃಖಮಾಪ್ನಿಯಾತ್, ಯಾರೊಬ್ಬರಿಗೂ ಕೂಡ ದುಃಖ ಬಾರದೇ ಇರಲಿ ಅಂತಕ್ಕಂಥದ್ದು ಉಪನಿಷತ್ತಿನ ಸಾರ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಸಂಕ್ರಾಂತಿಯನ್ನು ಆನಂದವಾಗಿ ಆಚರಣೆ ಮಾಡಿಕೊಂಡು ಎಚ್ಚರಿಕೆಯಿಂದ ಇನ್ನೊಬ್ಬರಿಗೆ ನೋವು ಮಾಡದೆ ನೀವು ಸುಖಪಟ್ಟು ಸಂತೋಷಪಟ್ಟು ಎಲ್ಲರೂ ಚೆನ್ನಾಗಿರಲಿ ಅಂತ ಹಾರೈಸೋಣ. ನಮಸ್ಕಾರ. ಸಂಕ್ರಾಂತಿ ಹಬ್ಬ ಅಂದ ಕೂಡಲೇ ನೆನಪಾಗೋದು ನಮಗೆ ರೈತರು. ರೈತರ ಬಾಳು ಬೆಳಕಾಗಲಿ, ಬಂಗಾರವಾಗಲಿ ಅಂತ ಹಾರೈಸ್ತಾ, ಬದಲಾವಣೆ ಜಗದ ನಿಯಮ, ಒಳ್ಳೆಯ ಬದಲಾವಣೆ ಕಡೆಗೆ ನಾವು ಕೂಡ ಮುಖ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.